ಈಗ ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ತಿಳಿಸ್ಬೇಕಾದ್ರೆ ನಮ್ಮ ನಾಡ ಕಚೇರಿ ಇದಕ್ಕೆ ಬರುವಂತ 44 ಸಮಸ್ಯೆಗಳು ಇರುತ್ತೆ. ಅದರಲ್ಲಿ ಈಗ ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ಪೆನ್ಷನ್ಸ್ ಆಗಿರ್ಬೋದು, ಈ ಥರ ಬೆಳೆ ನುಡಿಗಳ ಪತ್ರ, ವ್ಯವಸಾಯಗಾರ ಪತ್ರ, ಮತ್ತೆ ಮನಸ್ವಿನಿ ಇದೆ, ಹಾಗೂ PHP ಈಗ ಹ್ಯಾಂಡಿಕ್ಯಾಪ್ಗೆ ಕೊಡುವಂಥದ್ದು. ಈ ಥರ ಸರ್ವಿಸ್ಗಳು 44 ಸರ್ವಿಸಸ್ ಇದೆ. ಈಗ ಮುಖ್ಯವಾಗಿ ನಮ್ಮ ಇಲಾಖೆಯಲ್ಲಿ ಈ ಪಾವತಿ ಖಾತೆ ಅಂತ ಮನೆ ಕಂದಾಯ ಸಚಿವರು ಒಂದು ಬಿಟ್ಕೊಟ್ಟಿದ್ದಾರೆ. ಅದರಲ್ಲಿ ಈಗ ಆಗಮಿಸಿರುವ ಎಲ್ಲ ಅದರಲ್ಲಿ ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈಗ ಯಾರೋ ಒಬ್ರು ಒಂದು ಫ್ಯಾಮಿಲಿಯಲ್ಲಿ ಡೆತ್ ಆಗಿರ್ತಾರೆ, ಖಾತೆ ಮಾಡಿಸ್ಕೊಂಡಿಲ್ಲ, ಹಂಗೆ ಪೆಂಡಿಂಗ್ ಇಟ್ಟಿರ್ತಾರೆ. ಅದರಿಂದ ಈಗ ಅದಕ್ಕೆ ಏನೇನು ದಾಖಲೆ ಬೇಕು ಅನ್ನೋದು ಸಹ ನಾವು ಈಗಾಗಲೇ ಒಂದು ಪಾಂಪ್ಲೆಟ್ ಹಾಗೂ ಆ ಮನೆಗೆ ಒಂದು ನೋಟಿಸ್ ಅಂತಾನು ಜಾರಿ ಮಾಡ್ತಾ ಇದ್ದೀವಿ. ಈಗಾಗಲೇ ಒಂದು ಎಲ್ರಿಗೂ ಜಾರಿ ಆಗಿದೆ. ಅದ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿರಬೇಕು. ಅಕಸ್ಮಾತ್ ನಿಮ್ಮ ಅಕ್ಕಪಕ್ಕ ಇರುವಂಥವ್ರಿಗೆ ಇನ್ನೂ ಒಂದು ಸ್ವಲ್ಪ ತಿಳುವಳಿಕೆ ಕೊಟ್ಟು ಏನೇನು ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆನೂ ನಾವು ಕಂಪ್ಲೇಂಟು ಹಾಗೂ ನೋಟಿಸಲ್ಲಿ ತಿಳಿಸಿದ್ದೀವಿ. ಈಗ ಮುಖ್ಯವಾಗಿ ರೆವಿನ್ಯೂ ಅಲ್ಲಿ ಖಾತೆ ಮಾಡಿಸ್ಕೊಂಡೇ ಇರುವಂಥವರೇ ತುಂಬ ಜನ ಇದ್ದಾರೆ. ಈಗ ನಾನು ಕೆಲವೊಂದು ಈಗ 3 ತಲಾಂತರ 4 ತಲಾಂತರ ವಂಶಕ್ಷ ಮಾಡಿಸ್ಕೊಂಡಿದೆ, ಹಂಗೆ ಬಿಟ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಊರಲ್ಲಿ ಕೆಲವರಲ್ಲಿ ವಾಸ ಇರೋದಿಲ್ಲ, ಬೆಂಗಳೂರಲ್ಲಿ ಇರ್ತಾರೆ. ನೀವು ಅಕ್ಕಪಕ್ಕ ಇರೋರಿಗೆ ಅವ್ರಿಗೆ ಮುಂಚೆ ಇದ್ದೇ ಇರ್ತಾರೆ, ಯಾವುದೋ ಒಂದ್ಸಲ ಬರ್ತಾರೆ ಹೋಗ್ತಾರೆ. ಅವರಿಗೆ ತಿಳಿಸಿ ದಯವಿಟ್ಟು ಬಂದು ಈ ಥರ ಒಂದು ಸರ್ಕಾರದಿಂದ ಒಂದು ಫ್ರೀಯಾಗಿ ಈ ಥರ ಮಾಡಿಕೊಡುವಂಥ ಒಂದು ಅವಕಾಶ ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಇದೇ ರೀತಿ ನಮ್ಮ ಕಂದಾಯ ಇಲಾಖೆಯ ರೆಕಾರ್ಡ್ ರೂಮ್ ಅಲ್ಲಿ ದಾಖಲೆಗಳನ್ನ ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ಸ್ಕ್ಯಾನಿಂಗ್ ಸಹ ಆಗ್ತಾ ಇದೆ. ಅದು ಸಹ ನಮಗೆ ಈಗ ಇನ್ನು ಮುಂದೆ ಎಲ್ಲ ನಾಟಕಕ್ಕೆ ಮಾಹಿತಿ ಸಿಗುತ್ತೆ, ಸೈಬರ್ ಸೆಂಟರ್ಗಳಲ್ಲಿ ಸಿಗುತ್ತೆ, ಗ್ರಾಮ ಭವನದಲ್ಲಿ ಸಿಗುತ್ತೆ. ಈ ಥರ ಎಲ್ಲ ನಮ್ಮ ಕಂದಾಯ ಇಲಾಖೆಯಲ್ಲಿ ನಾನಾ ವಿಧ ಎಲ್ಲ ಸೌಕರ್ಯಗಳನ್ನು ಸುಸೂತ್ರವಾಗಿ ನಡೆಯೋ ಥರ ಅನುಭವ ಮಾಡ್ಕೊಟ್ಟಿದ್ದಾರೆ. ಗ್ರಾಮಸ್ಥರಿಗೋಸ್ಕರ ಸೊ ನಮ್ಮಲ್ಲಿ ಏನೇನು ಸರ್ವಿಸ್ ಇದೆ ಅದನ್ನ ನಾವು ಹೇಳ್ತೀವಿ. ಸೊ ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆಯ್ತಾ. ಈಗ ಫಸ್ಟ್ ವೆಲ್ತ್ ಅಂದ್ರೇನೆ ಹೆಲ್ತ್ ಅಲ್ವಾ. ಯಾವುದೇ ವೆಲ್ತ್ ಇದ್ರೂ ಹೆಲ್ತ್ ತುಂಬಾ ಮುಖ್ಯ. ಸೊ ಅದರಿಂದ ಹೆಲ್ತ್ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸೊ ನಮ್ಮಲ್ಲಿ ಏನೇನು ಹೆಲ್ತ್ ಫೆಸಿಲಿಟೀಸ್ ಇದೆ ಅಲ್ಲ, ಅದರಲ್ಲಿ ಏನೇನು ಸರ್ವಿಸಸ್ ಸಿಗುತ್ತೆ, ಮೇನ್ ಆಗಿ 12 ಸರ್ವಿಸಸ್ ಸಿಗುತ್ತೆ. ಅದರಲ್ಲಿ ANC ಮತ್ತೆ ಮಕ್ಕಳ ತಾಯಿ ಮತ್ತು ಮಕ್ಕಳ ಆರೋಗ್ಯದ ಬಗ್ಗೆ. ಫಸ್ಟ್ ಬಂದು ತಾಯಿ ಬಂದು ನಿಮ್ಮೂರಲ್ಲಿ ಪ್ರೆಗ್ನೆಂಟ್ ಆಗೋದು, ಅಲ್ಲಿ ಅವರಿಗೆ ಕಾರ್ಡ್ ಕೊಡೋದ್ರಿಂದ ಹಿಡಿದು ಅಪ್ ಟು ಡೆಲಿವರಿ ಮಗು 5 years ಆಗೋವರೆಗೂ ಅದು ಸರ್ವಿಸಸ್ ನಾವು ಕೊಡ್ತೀವಿ. ANC ಕಾರ್ಡ್ ಕೊಡ್ತೀವಿ. ಮತ್ತೆ ಅವರಿಗೆ ಐರಿಸ್ ಕಿರಾಣ ಇದ್ರೆ ಅದನ್ನು ಫಾಲೋ ಅಪ್ ಮಾಡ್ತೀವಿ. ಮತ್ತೆ ಮಕ್ಕಳಿಗೂ ಅಷ್ಟೇ ಗುರುವಾರ ಇಮ್ಯುನೈಸೇಷನ್ ಇರುತ್ತೆ, ಗುರುವಾರ ಹೊತ್ತು ಇಮ್ಯುನೈಸೇಷನ್ ಹಾಕಿಸ್ಕೊತಾರೆ. ಮತ್ತೆ ಔಟ್ರೀಚ್ ಸೆಷನ್ಸ್ ಅಂತ ಮಾಡ್ತೀವಿ ವಿಲೇಜ್ ಲೆವೆಲಲ್ಲಿ. ಯಾಕಂದ್ರೆ ಇಂಟೀರಿಯರ್ ಪ್ಲೇಸಸ್ಗೆಲ್ಲ ಅವ್ರು ಬರೋಕ್ಕಾಗಲ್ಲ. ಸೊ
ತಿತ್ತಳಿ 1 kg ಗೂಳಿಗೆ 30 ರೂಪಾಯಿ ಪ್ರೋತ್ಸಾಹ ಧನವನ್ನು ರೇಷ್ಮೆ ಬೆಳೆಗಾರರಿಗೆ ಒದಗಿಸುತ್ತೇವೆ. ಈ ದಿನ ರೇಷ್ಮೆ ಬಗ್ಗೆ ತಿಳಿಸುವುದೇನೆಂದರೆ, ಈ ದಿನ ನಿನ್ನೆ ರೇಷ್ಮೆ ಮಾರುಕಟ್ಟೆಯಲ್ಲಿ 1 kg ತಿತ್ತಳಿಗೆ 922 ರೂಪಾಯಿ ಹೋಗಿರುತ್ತದೆ. ರೇಷ್ಮೆ ಬೆಳೆಗಾರರಿಗೆ ತಿಳಿಸಬೇಕಾಗಿರೋ ವಿಚಾರ ಏನಂದ್ರೆ, ರೇಷ್ಮೆ ಅನ್ನೋದು ಕಡಿಮೆ ವೆಚ್ಚ ಅಧಿಕ ಇಳುವರಿ ಇರುತ್ತದೆ. ಹಾಗಾಗಿ ಎಲ್ಲಾ ರೈತರು ರೇಷ್ಮೆ ಕಡೆ ಗಮನ ಕೊಡಬೇಕಾಗಿ ಕೇಳಿಕೊಳ್ತೇನೆ. ನಮ್ಮ ಕೃಷಿ ಇಲಾಖೆಯಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರೂ ಸ್ಕೀಮ್ಸ್ ಗಳೆಲ್ಲ ಈಗ ಮುಗಿತಾ ಇದೆ. ನೆಕ್ಸ್ಟ್ ಸ್ಕೀಮ್ಸ್ ಗಳಿಗೆ ಮೇಜರ್ ಆಗಿರೋದು NFSM, ನಾವೆಲ್ಲ ರಾಗಿ ಮತ್ತೆ ತೊಗರಿ, ಆಮೇಲೆ ಶೇಂಗಾ, ನೆಲಗಡಲೆ, ಇದನ್ನ ನಾವು ಡೆಮೋನ್ಸ್ಟ್ರೇಷನ್ಗೆ ಅಂತ ನಾವು ಕೆಲವಷ್ಟು ರೈತರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ನಾವು ಬಿತ್ತನೆ ಬೀಜ ಎಲ್ಲ ಕೊಡ್ತೀವಿ. ನಾವು ಹೇಳಿದ್ದು ಒಂದು ಟೆಕ್ನಾಲಜಿನ ಅವರು ಅಳವಡಿಸ್ಕೊಂಡು ಅದರ ಕ್ಷೇತ್ರೋತ್ಸವ ಮಾಡ್ಬೇಕಾಗುತ್ತೆ. ಈಗ ಅದು ಮುಗಿದಿದೆ. ಈಗ ನೆಕ್ಸ್ಟ್ ಮುಂದಿನ ಸಾಲಿಗೆ ಅದಕ್ಕೆ ಅರ್ಜಿ ತಗೋತೀವಿ ನಾವು. ಆಧಾರ್ ಜೆರಾಕ್ಸ್ ನೀವು ತಂದ್ಕೊಡ್ಬೇಕಾಗುತ್ತೆ. ಆಧಾರ್, ಬ್ಯಾಂಕ್ ಪಾಸ್ಬುಕ್, ಪಾಣಿಗ ಒಂದು ಫೋಟೋ ತಗೊಂಡ್ ಬರ್ಬೇಕು. ನೆಕ್ಸ್ಟ್ ಈಗ ಮೇನ್ ಇರೋದು FIDs. ನಮ್ಮ ಹುಬ್ಳಿಯಲ್ಲಿ ಎಷ್ಟೋ ಜನದ್ದು FIDs ಆಗಿಲ್ಲ. ಅಂದ್ರೆ FIDs ಅಂತ ಅಂದ್ರೆ ಆಧಾರ್ ನಂಬರ್ ಈಗ ನಿಮಗೆ ಯಾವ ರೀತಿ ಇರುತ್ತೆ, ಅಡ್ರೆಸ್ ಪ್ರೂಫ್ ತರನೇ ನಿಮ್ಮ ಜಮೀನಿಗೆ ಒಂದು FID ಅಂತ ಇರುತ್ತೆ. ಕೆಲವರು ನಿಮ್ಮ ಹತ್ರ ಸರ್ವೆ ನಂಬರ್ಗಳು ಇರುತ್ತೆ, ಅದನ್ನೆಲ್ಲ ನೀವು ನಮಗೆ ಆಧಾರ್ ಜೆರಾಕ್ಸ್, ಬ್ಯಾಂಕ್ ಪಾಸ್ಬುಕ್ ತಗೊಂಡ್ ಬಂದು ಕೊಟ್ರೆ ಒಂದು ಫೋಟೋ, ಅದನ್ನ ನಾವು FID ಮಾಡಿ ಕೊಡ್ತೀವಿ. FID ಯಾಕೆ ಬೇಕು ಅಂತಂದ್ರೆ, ಈಗ ನೀವೆಲ್ಲ ರಾಗಿ ಹಾಕ್ತಿರೋರಿಗೆಲ್ಲ ಇಂಡೆಂಟ್ ತಗೊಂಡಿರ್ತೀರ, ಈಗೆಲ್ಲ ಸುಮಾರು ಜನ ಎಲ್ಲರೂ ತಗೊಂಡಿದ್ದೀರಲ್ಲ FIDs, ಇಂಡೆಂಟ್ಸ್ ಎಲ್ಲ ತಗೋತಾ ಇದ್ದೀರಾ. ಅಲ್ಲಿ ಏನಾದ್ರೂ ಒಂದು ಪ್ರಾಬ್ಲಮ್, ಅಲ್ಲಿ ಈ ವರ್ಷದಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಅವರು ವಾಪಸ್ ಕಳಿಸ್ತಾ ಇದ್ದಾರೆ. ಅಡ್ರೆಸ್ ಅಪ್ಡೇಟ್ ಮಾಡ್ಕೊಡಿ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಒಂದಷ್ಟು ಜನಕ್ಕೆ ಫೋನ್ ನಂಬರ್ಸ್ ಅಪ್ಡೇಟ್ ಮಾಡಿ ಅಂತಿದ್ದಾರೆ. ಆಮೇಲೆ ಕೆಲವರದು ಸರ್ವೆ ನಂಬರ್ಗಳು ಬಿಟ್ಟು ಹೋಗಿದೆ, ಅದನ್ನೆಲ್ಲ ಅಪ್ಡೇಟ್ ಮಾಡಿಸಿ ಅಂತಿದ್ದಾರೆ. ಅದೆಲ್ಲ ನಾವು ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಮಾಡ್ಕೊಡ್ತೀವಿ. ನೀವು ಅದನ್ನ ಅಲ್ಲಿ ಬರ್ಸ್ಕೊಂಡ್ ಬನ್ನಿ. ಅಲ್ಲಿ ಅವ್ರು ಏನು ಪ್ರಾಬ್ಲಮ್ ಹೇಳಿರ್ತಾರಲ್ಲ ಅದನ್ನ ಬರ್ಸ್ಕೊಂಡ್ ಬಂದ್ರೆ ನಾವು ಅದನ್ನ ಅಪ್ಡೇಟ್ ಮಾಡಿ ಕೊಡ್ತೀವಿ. ಸೊ ಅದೇ ಟೈಮಲ್ಲಿ ನಾವು KYC ಅಪ್ಡೇಟ್ ಮಾಡ್ತೀವಿ, ಮತ್ತೆ ಫಾರ್ಮರ್ ಕನ್ಸೆಂಟ್ ಅಂತ ಒಂದಿರುತ್ತೆ, ಅದನ್ನ ಅಪ್ಡೇಟ್ ಮಾಡಿ ಕೊಡ್ತೀವಿ. ಸೊ ಅದನ್ನ ನೀವು ಮಾಡಿಸಿದ್ರೆ ಅಲ್ಲಿ APMC ನಿಮಗೆ ಇಂಡೆಂಟ್ ನ ಕೊಡ್ತಾರೆ. ನಮ್ಮಲ್ಲಿ ಅದಕ್ಕೆ FID ಬರೆದು ಕೊಡ್ತೀವಿ. ಆಧಾರ್ ಜೆರಾಕ್ಸ್ ಮಾತ್ರ ತರಬೇಕಾಗುತ್ತೆ FID. ಮತ್ತೆ ಕೆಲವರದು ಒಂದೇ FID ಯಲ್ಲಿ ಈಗ ಒಂದು 3-4 ಸರ್ವೆ ನಂಬರ್ಗಳಿತ್ತು ಇದೆ, ಬಟ್ 2-3 ಅಥವಾ ಅಷ್ಟೇ ಆಡ್ ಆಗಿದ್ರೆ ಬಿಟ್ಟು ಹೋಗಿರುವಂತ ಸರ್ವೆ ನಂಬರ್ಗಳು ಏನಾದ್ರು ಇತ್ತು ಅಂದ್ರೆ ನೀವು ಪಾಣಿ ಜೆರಾಕ್ಸ್ ಮತ್ತೆ ಆಧಾರ್ ಜೆರಾಕ್ಸ್ ತಂದ್ಕೊಡ್ಬೇಕು. ನಾವು ಅದನ್ನ ಆಡ್ ಮಾಡಿ ಕೊಡ್ತೀವಿ. ಮತ್ತೆ ನಿಮ್ಮ FID ಯಲ್ಲಿ ಯಾವ್ದಾದ್ರು ಬೇರೆಯವ್ರ ಹೆಸರೇನಾದ್ರೂ ಆಡ್ ಆಗಿತ್ತು ಅಂದ್ರೆ, ಬೇರೆಯವ್ರ ಸರ್ವೆ ನಂಬರ್ಗಳು ಏನಾದ್ರು ನಿಮ್ಮ FID ಯಲ್ಲಿ ಇತ್ತು ಅಂದ್ರೂ ಸಹ ಅದನ್ನ ನಾವು ಡಿಲೀಟ್ ಮಾಡಿ ಕೊಡ್ತೀವಿ. ಅದಕ್ಕೆ ಅರ್ಜಿ ಅಂದ್ರೆ ಲೆಟರ್ ಬರೆದು ಕೊಡ್ಬೇಕಾಗುತ್ತೆ, ಅದನ್ನ ನಾವು ಮಾಡಿ ಕೊಡ್ತೀವಿ. ಮತ್ತೆ ಯಾವುದೇ ಒಂದು ಸೌಲಭ್ಯಗಳು ಬೇಕು, ಎಸ್ಪೆಷಲಿ ಟಾರ್ಪಲಿನ್ಸ್ ಅಂದ್ರೆ ಪೇಪರ್ ಅಂತ ಹೇಳ್ತೀರಲ್ಲ, ಆ ಟಾರ್ಪಲಿನ್ಸ್ ಬೇಕು ಅಂತಂದ್ರೆ ಮೇಜರ್ ಈಗ ಅದೇ ಕೇಳೋದು ಎಲ್ಲ ರೈತರು.
19 ಅಂಗನವಾಡಿಗಳಲ್ಲಿ 14 ಸ್ವಂತ ಇದೆ, 2 ಶಾಲೆ ಇದೆ, 2 ಬಾಡಿಗೆ ಇದೆ, 1 ಸಮುದಾಯ ಭವನ ಇದೆ. ಇನ್ನು 3 ಅಂಗನವಾಡಿ ಅಂಡರ್ ಕನ್ಸ್ಟ್ರಕ್ಷನ್ ಇದೆ. ಅದು ತೂಗೆರೆ, ಎಣ್ಣೆ ಕೇಂದ್ರ, ದೊಡ್ಡತಿಂಗಳಿ, ಕಾಚಳ್ಳಿ. ಅದು ಸಹ ಪಂಚಾಯತಿನವರು ದೊಡ್ಡ ಮನ್ಸು ಮಾಡಿ ಸಂಪೂರ್ಣ ಮಾಡಿಕೊಟ್ಬಿಟ್ರೆ, ವರ್ಷಕ್ಕೆ ಕೊಟ್ಟರೆ ಅವು ಸಹ ಸ್ವಂತ ಕಟ್ಟಡಗಳಾಗ್ತವೆ. 6 ತಿಂಗಳಿಂದ 3 ವರ್ಷದ ಮಕ್ಕಳು 224 ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿ ಹಾಕಿದ್ದಾರೆ. ಅವರಿಗೆ ತಿಂಗಳಿಗೊಮ್ಮೆ ಪೂರಕ ಪೌಷ್ಟಿಕ ಆಹಾರವನ್ನು ಮನೆಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಇನ್ನು 3 ರಿಂದ 6 ವರ್ಷದ ಮಕ್ಕಳು 186 ಮಕ್ಕಳು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ನೋಂದಣಿಯಾಗಿದ್ದಾವೆ. ಅವರಿಗೆ ನಾವು ಗುಡಿಗದವರದ ಶಾಲಾ ಪೂರ್ವ ಶಿಕ್ಷಣ, ಬೆಳಗಿನ ಉಪಹಾರ, ವಾರದ 2 ದಿನ ಮೊಟ್ಟೆ, ಮಧ್ಯಾಹ್ನದ ಉಪಹಾರ ಮತ್ತೆ ಸಂಜೆ ಉಪಹಾರವನ್ನು ಸಹ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಇನ್ನು ಗರ್ಭಿಣಿ ಬಾಣಂತಿಯರು 48 ಗರ್ಭಿಣಿಯರಿದ್ದಾರೆ, 47 ಬಾಣಂತಿಯರಿದ್ದಾರೆ. ಇವರು ಸಹ ತಿಂಗಳಿಗೊಮ್ಮೆ ಪೂರಕ ಪೌಷ್ಟಿಕ ಆಹಾರವನ್ನ ಮನೆಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ಭಾಗ್ಯಲಕ್ಷ್ಮಿ ಯೋಜನೆ ನಮ್ಮ ಇಲಾಖೆಯಲ್ಲಿ ಜನಪ್ರಿಯವಾಗಿರ್ತಕ್ಕಂತಹ ಯೋಜನೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಈಗ 2022 ಈಚೆಗೆ ಅದು ಸುಕನ್ಯಾ ಸಮೃದ್ಧಿ ಅಂತ ಹೇಳಿ ಮರ್ಜ್ ಆಗಿದೆ. ಪಾಸ್ಬುಕ್ ಅನ್ನ ಕೊಡ್ತಾ ಇದ್ದೇವೆ. ಸರ್ಕಾರ ಪ್ರತಿ ವರ್ಷ 3,000 ರೂಪಾಯಿ ಅಮೌಂಟ್ ಅನ್ನ ಸುಕನ್ಯಾ ಸಮೃದ್ಧಿ ಖಾತೆಗೆ ಜಮೆ ಮಾಡುತ್ತೆ. ಆಸಕ್ತಿ ಇರುವಂತಹ ಪೋಷಕರು ಸಹ ಅದೇ ಖಾತೆಗೆ ಜಮೆಯನ್ನ ಮಾಡಬಹುದು. ಮತ್ತೊಂದು ಸುಕನ್ಯಾ ಸಮೃದ್ಧಿ ಖಾತೆಯನ್ನ ತೆರೆಯುವಂತ ಅವಶ್ಯಕತೆ ಇರಲ್ಲ. ಯಾವ ಮಗುಗೆ ಭಾಗ್ಯಲಕ್ಷ್ಮಿ ಯೋಜನೆ ಈಗ ಅನ್ವಯಿಸುತ್ತೋ ಆ ಮಗುಗೆ ಸುಕನ್ಯಾ ಸಮೃದ್ಧಿ ಖಾತೆ ತೆರೆಯುವಂತ ಅವಶ್ಯಕತೆ ಇರೋದಿಲ್ಲ. ಇನ್ನು 2006-7ರಲ್ಲಿ ಮೆಚೂರ್ಡ್ ಆಗಿರ್ತಕ್ಕಂಥ ಭಾಗ್ಯಲಕ್ಷ್ಮಿ ಎಲ್ಲಾ ಫಲಾನುಭವಿಗಳು ಅರ್ಹರಿದ್ದಂತವ್ರಿಗೆ ಭಾಗ್ಯಲಕ್ಷ್ಮಿ ಪರಿಪಕ್ವ ಮೊತ್ತ ಎಲ್ಲರಿಗೂ ಸಂದಾಯ ಆಗಿದೆ. ಅದು 4 ಮಕ್ಕಳು ಇರ್ತಕ್ಕಂಥವ್ರು, ಚೈಲ್ಡ್ ಮ್ಯಾರೇಜ್ ಆಗಿರ್ತಕ್ಕಂಥವ್ರು, ಅಥವಾ ನಮ್ಗೆ ಆ ವಿಳಾಸದಲ್ಲಿ ಊರ್ ಬಿಟ್ಟು ಹೋಗಿದ್ರೆ ಆ ತರ ಫಲಾನುಭವಿಗಳು ಬರ್ತೆ ಸಿದ್ಧೇ ಇರುವಂತವ್ರು ಮಾತ್ರ ಅವ್ರಿಗೆ ತಲುಪಿ ಇಲ್ಲ. ಬಾಕಿ ಇರ್ತಕ್ಕಂಥ ಎಲ್ಲರಿಗೂ ಆನ್ಲೈನ್ ಅಲ್ಲಿ ಹಾಕಿ ಅದು ಹಣ ಸಂದಾಯ ಆಗಿದೆ ಭಾಗ್ಯಲಕ್ಷ್ಮಿ ಪರಿಪಕ್ವ ಮೊತ್ತದ್ದು. ಈ ವರ್ಷ ಭಾಗ್ಯಲಕ್ಷ್ಮಿ ಯೋಜನೆ ಈ ಏಪ್ರಿಲ್ ಈಚೆಗೆ 57 ಫಲಾನುಭವಿಗಳನ್ನ ಆನ್ಲೈನ್ ಅಲ್ಲಿ ಹಾಕಿದ್ದೀವಿ ಈ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ. ಮತ್ತೆ ಮಾತೃವಂದನಾ ಯೋಜನೆ ಅನ್ನುವಂಥದ್ದು ನಮ್ಮ ಇಲಾಖೆಯಲ್ಲಿ ಇರುವಂತದ್ದು. ಮೊದಲ ಗರ್ಭಿಣಿಯರಿಗೆ ಇದು ನೇರ ನಗದು ವರ್ಗಾವಣೆ 5,000 ರೂಪಾಯಿ ಜಮೆ ಆಗುತ್ತೆ. ಇದು ಸಹ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಏನೆಲ್ಲ ದಾಖಲೆಗಳನ್ನ ಕೊಡಬೇಕು ಅಂತ ಹೇಳ್ತಾರೆ ಅಲ್ಲಿಗೆ ತಂದ್ಕೊಂಡ್ರೆ ಅವರೇ ಆಗ್ತಾ ಇರ್ತಕ್ಕಂಥ ಯೋಜನೆ ಇದು. ಇನ್ನು 2ನೇ ಹೆರಿಗೆನಲ್ಲಿ ಹೆಣ್ಮಗು ಆದ್ರೆ ಆ ಹೆಣ್ಮಗುಗೆ 6,000 ರೂಪಾಯಿ ನೇರ ನಗದು ವರ್ಗಾವಣೆ ಆಗುತ್ತೆ. ಒಂದೇ ಟೈಮಲ್ಲೇ ಆಗಿರುತ್ತೆ 6,000 ರೂಪಾಯಿ. 5,000 ರೂಪಾಯಿ ಮಾತ್ರ 2 ಹಂತದಲ್ಲಿ ಆಗುತ್ತೆ. ಫಸ್ಟ್ 3,000 ಆಗುತ್ತೆ, ನೆಕ್ಸ್ಟ್ 2,000 ಆಗುತ್ತೆ. ಈ ಕೆಲಸವನ್ನು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ಅವರೇ ಮೊಬೈಲ್ ಅಲ್ಲೇ ಮಾಡ್ತಾ ಇದ್ದಾರೆ. ಜೊತೆ ನಮ್ದು ಎಲ್ಲ ಆನ್ಲೈನ್ ಆಗೋಗಿದೆ. ಈಗ ಒಂದು ಮಗು ಎನ್ರೋಲ್ ಮಾಡ್ಕೋಬೇಕಾದ್ರೆ, ಒಂದು ಗರ್ಭಿಣಿ ಬಾಣಂತಿಗೆ ಎನ್ರೋಲ್ ಮಾಡ್ಕೋಬೇಕಾದ್ರೆ ಆಧಾರ್ ಕಾರ್ಡ್ ಅನ್ನ ಕೊಡಲೇಬೇಕು. ಆಧಾರ್ ಕಾರ್ಡ್ ಮುಖಾಂತರವಾಗಿ ನಾವು ಸಹ ಆನ್ಲೈನ್ ಅಲ್ಲಿ ಹಾಕ್ತಾ ಇರ್ತಕ್ಕಂಥದ್ದು ಪೋಷಣ್ ಟ್ರ್ಯಾಕರ್ ಅನ್ನೋ ಯೋಜನೆಯಲ್ಲಿ ಅಳವಡಿಸ್ತಾ ಇದ್ದೀವಿ. FRS ಅನ್ನ ಮಾಡಿ ನಾವು THR ಅನ್ನ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು, ಫುಡ್ ಅನ್ನ ವಿತರಣೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ನಮ್ಮ ಇಲಾಖೆಯಲ್ಲಿ ಅವಾಗ ಅವೇರ್ನೆಸ್ ಪ್ರೋಗ್ರಾಮ್ಸ್ ಅನ್ನ ಕೊಡ್ತಾ ಇರ್ತೀವಿ. ಅಂಗನವಾಡಿ ಕೇಂದ್ರಗಳಲ್ಲಿ ತಾಯಂದಿರ ಸಭೆ, ಪೌಷ್ಟಿಕ ಶಿಬಿರ, ಬಾಲ್ಯ ವಿಕಾಸ ಸಮಿತಿ ಸಭೆಗಳ ಮುಖಾಂತರವಾಗಿ ಬಾಲ್ಯ ವಿವಾಹದ ಬಗ್ಗೆ, ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆ ಕಾವಲು ಸಮಿತಿ ಬಗ್ಗೆ. ಈಗ ನಿನ್ನೆ ಒಂದು ಇನಾಗ್ರೇಷನ್ ಆಯ್ತು. ನಮ್ದು ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷ ಸಂಭ್ರಮಾಚರಣೆ ನಿನ್ನೆ ತಾನೇ ಮುಗಿಸಿ ಬಂದ್ವಿ. ಆ ಸಭೆಯಲ್ಲಿ ಅಕ್ಕಾಪಡೆ ಎನ್ನುವಂಥದ್ದು ಹೊಸದಾಗಿ ಮಹಿಳೆಯರ ಮತ್ತು ಮಕ್ಕಳ ರಕ್ಷಣೆಗಾಗಿ ರಚನೆ ಆಗಿರ್ತಕ್ಕಂಥ ಒಂದು ವಿಶೇಷ ಕಾರ್ಯಪಡೆಯನ್ನು ನಿನ್ನೆ CM ಸಾಹೇಬರು ಇನಾಗ್ರೇಷನ್ ಅನ್ನು ಮಾಡಿದ್ದಾರೆ. ಬಾಲ್ಯ ವಿವಾಹದ ಪ್ರಕರಣ, ಮಹಿಳೆ ಮತ್ತು ಮಕ್ಕಳ ಏನಾದ್ರು ಕಾಣೆಯಾದಂಥವರು ಅಥವಾ ಏನಾದ್ರು ಕೌಟುಂಬಿಕ ದೌರ್ಜನ್ಯ ಆ ಥರದ್ದು ಏನಾದ್ರು ಸಂಬಂಧಪಟ್ಟ ದೂರುಗಳಿದ್ರೆ 109 ಉಚಿತವಾಗಿ ಫೋನ್ ಮಾಡಿ ದೂರನ್ನ ನೀಡಬಹುದು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾರು ಸಹ ಬಾಲ್ಯ ವಿವಾಹಕ್ಕೆ ಪ್ರಚೋದನೆಯನ್ನು ಕೊಡಬೇಡಿ, ಮಾಡಬೇಡಿ. 18 ವರ್ಷ ಹುಡುಗಿಗೆ, 21 ವರ್ಷ ಹುಡುಗರಿಗೆ. ಕಾನೂನು ರೀತಿಯಲ್ಲಿ ಶಿಕ್ಷಾ ಅಪರಾಧ ಆಗಿರುತ್ತೆ. ತಾವೆಲ್ಲರೂ ಬಾಲ್ಯ ವಿವಾಹ ನಿಷೇಧ ಮುಕ್ತ ಗ್ರಾಮ ಮಾಡ್ಕೊಳ್ಳೋದಕ್ಕೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ನನ್ನನ್ನು ಕರೆದು ಈ ಸಭೆಯಲ್ಲಿ ನಮ್ಮ ಇಲಾಖೆ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ತೂರ್ಗೆರೆ ಪಂಚಾಯತಿ ನಮ್ಮ DPR ಪ್ರಕಾರ 19 ಹ್ಯಾಬಿಟೇಷನ್ಸ್ ಅಂದ್ರೆ 19 ಜನವಸತಿ ಪ್ರದೇಶ ಇದೆ, 19 ಹಳ್ಳಿ. ಅದರಲ್ಲಿ ಪ್ರೆಸೆಂಟ್ ಇವಾಗ OST ಅಂದ್ರೆ ಓವರ್ ಟ್ಯಾಂಕ್ ನಮಗೆ ಪ್ರಾಬ್ಲಮ್ ಎಲ್ಲಾಗಿದೆ ಅಂದ್ರೆ ಸೌತರಲ್ಲಿ ಒಂದ್ಸಲ ಅದೆರಡು ಊರ್ದು ಮಾತ್ರ OST ಇನ್ನ ನಾವು ಕಂಪ್ಲೀಟ್ ಮಾಡಕ್ ಆಗಿಲ್ಲ. ಯಾಕೆಂದ್ರೆ ಸ್ವಲ್ಪ ಲ್ಯಾಂಡ್ ಇಶ್ಯೂಸ್ ಬಂತು ಮಧ್ಯದಲ್ಲಿ. ಸೊ ಅದೊಂದು 2 OST ಬಿಟ್ರೆ ಪ್ರತಿಯೊಂದು OST ಕಂಪ್ಲೀಟೇಷನ್ ಆಗಿದೆ. ಒಂದು ಯಾವುದು ಅಂದ್ರೆ ಕಲ್ಕೋಟೆ ಬಾಳೆನಲ್ಲಿ ಒಂದು ಪ್ಲಾಸ್ಟಿಕ್ ಹಂತದಲ್ಲಿದೆ.
ಮಾಡಿದ್ರು ಕೂಡ 3 ದಿವಸ ಊಟ ಇರಲ್ಲ, ನೀರು ಬಿಟ್ಟು ಅರ್ಧ ಆವಾಗ ಬಿದ್ದೋಗ್ಬಿಟ್ಟಿದೆ. ಪೂರ್ತಿ ತಿರ್ಗಿ ಅದು ಉಳಿಸ್ಬಿಟ್ಟು ಬೇರೆ ಸಪ್ರೇಟ್ ಆಗಿ ನಾವು ಬಾಯಕ್ಕೆ ಮಾಡಬೇಕು. ಬಾಳೆಹಣ್ಣಿದು ನಾವು ಎನ್ಇಡಿ ಟೆಸ್ಟ್ ಮಾಡಿದ್ವಿ. ಎನ್ಇಡಿ ಟೆಸ್ಟ್ ಅಂತ ಬರ್ತದೆ, ನಾನ್ ಡಿಸ್ಟ್ರಿಬ್ಯೂಟರ್ ಟೆಸ್ಟ್ ಅಂತ. ಅದು ಮಾಡಿದಾಗ ಒಂದು ಕಾಲಮ್ ಕ್ಲಿಯರ್ ಅಂತ ಬಂತು, ನೋಡ್ಕೊಂತೀನಿ. ಇನ್ನ 3 ಕಾಲಮ್ ಅಲ್ಲಿ ಪಾಸ್ ಆಗುತ್ತೆ. ಇಲ್ಲ ಸರ್, ಅದು ಆಗೋದಿಲ್ಲ. ದಯವಿಟ್ಟು ನೀವು ಕಾಲ ಮಾಡಿ ಮಾಡ್ಬೇಕು ಸರ್. ಅದು ಕಾಲು ಮಾಡಿ ಆರಿಸ್ಕೊಂಡ್ಬಿಟ್ರು. ಆಮೇಲೆ ಒಂದು ಒಂದು ಆರಿಸ್ಕೊಂಡ್ಬಿಟ್ರು. ಅದು ನೀರು ಹಾಕಿಲ್ಲ. ಕಾಲು ಮಾಡಿಬಿಟ್ಟು ಮಾಡಿಬಿಟ್ರೆ ಅದು ಟ್ಯಾಂಕ್ ಇರ್ತಲ್ಲ, ಮಕ್ಕಳು ಮರಿ ಓಡಾಡೋ ಜಾಗಗಳಿಗೆ ಟ್ಯಾಂಕ್ ಇರ್ತಲ್ಲ ಸರ್. ಅಲ್ಲ ಇದು ಡಿಪಾರ್ಟ್ಮೆಂಟ್ ಅದು ನಾನು ಇದನ್ನ ಈ ಒಂದು ವಿಚಾರನ ರಾಷ್ಟ್ರದ ಪ್ರಸ್ತಾಪ ಆಯಿತು ಅಂತ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀಕಾಂತ್ ಸರ್ಗೆ ನಾನು ಒಂದು ರಿಪೋರ್ಟ್ ಕೊಡ್ತೀನಿ. ಆಮೇಲೆ ನಮಗೆ 19 ಏನು ಪ್ರೂಫ್ ಮಾಡಿ ಕೊಡಬೇಕು, ಏನು ಬೈಕ್ ಬರಬೇಕು ಕೊಟ್ಬಿಟ್ರೆ ಅದು ಡೀಟೇಲು ನಮ್ಗೆ ತೋರಿಸ್ಬೇಕು. ಒಂದು ಮಾರ್ಗಗಳಿಗೆ ಎಲ್ಲ ಸರ್ 19 ಹಳ್ಳಿದು ಒಂದು ಮೋಟರ್ ಡೀಟೇಲ್ಸ್ ಆಲ್ರೆಡಿ ನಾವು ಎಕ್ಸೆಲ್ ಶೀಟ್ ಕಂಪ್ಯೂಟರ್ ಕಳಿಸ್ಕೊಟ್ಟಿದ್ದೀವಿ. ಆಗಿದೆ, ಬಂದಿರಲ್ಲ ಅಷ್ಟು ನಮ್ಮಲ್ಲಿ ಬಂದಿರಲ್ಲ ಸರ್. ಇನ್ನೊಂದು ಬಂದಿಲ್ಲ, ಎಲ್ಲ ನಾನು ಬಂದಿಲ್ಲ. ನಿಮಗೆ ಒಪ್ಪು ಮಾತ್ರ ಇಲ್ಲ ಇಲ್ಲಿ. ಅದಕ್ಕೆ ಸರ್ ಮೊನ್ನೆ ನಾನು ಬರ್ತೀನಿ, ಅವ್ರು ನರ್ಸಿ ಕೊಟ್ಟು ನಾನು ಆಯುಷ್ಕಾಲ ಕೊಟ್ಟಿದ್ದೀನಿ. ಇಲ್ಲ ಸರ್, ಅದೇ ನನಗೆ ನಿಮ್ಮಿಂದ ದೃಢೀಕರಣ ಏನು ಕೇಳಿದೆ ಅಂದ್ರೆ, ನಿಮ್ಮಿಂದ ಅಥೆಂಟಿಕೇಶನ್ ಇದ್ರೆ ನಾವು ಕಾಂಟ್ರಾಕ್ಟ್ ಹತ್ರ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು PDO ಅವರು ಮತ್ತು ಪಂಚಾಯತಿ ಅವರು ಕೊಟ್ಟಿದ್ದ ನೋಡಿ ನೀವು ಇಂದ ಪರ್ಫಾರ್ಮ್ ಮಾಡಿರ್ತೀರ ಅಂತ ನಾವು ಅವ್ರನ್ನ ಕೇಳ್ಬೋದು. ದೃಢೀಕರಣ ನಾನು ಕೊಟ್ಟಿದ್ದೀನಿ ಅಲ್ಲಿ. ಕೊಟ್ಟಿದ್ದೀರಾ? ನೀವು ನಿನ್ನೆ ಬರ್ತೀನಿ ಅಂತ ಹೇಳಿದ್ರೆ ನಿನ್ನೆ ಬರಲಿಲ್ಲ ಸರ್. ದೃಢೀಕರಣ ಕೊಟ್ಟಿದ್ದೀರಲ್ಲ ಸರ್, 19 ಹೇಳಿದ್ದು ನಮ್ಮ ಹೇಳಿದ್ರು ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೆ. ಮುಂದಿನ ವಾರ ಕಾಂಟ್ರಾಕ್ಟ್ ನೋಟಿಸ್ ಹಾಕಿದ್ದಾರೆ. 19 ಹೇಳಿದ್ದು ಏನೇನು ದೃಢೀಕರಣ ಇವ್ರು ಕೊಟ್ಟಲ್ಲ. ಕೆಲವೊಂದು ಲೀಕೇಜ್ ಆಗಿದೆ, ಕೆಲವೊಂದು ಪಂಪ್ ಮೋಟರ್ ಇಲ್ಲ, ಕೆಲವೊಂದು TCS ಇಲ್ಲ ಅಂತ ಎಲ್ಲ ಇದೆ. ಅದನ್ನ ನೆಕ್ಸ್ಟ್ ವೀಕ್ ನಾನು ಡೇಟ್ ಹೇಳ್ತೀನಿ ನಿಮಗೆ. ಆ ವೀಕ್ ಕಾಂಟ್ರಾಕ್ಟರ್ ಮೀಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಡೇಟ್ ಕೊಟ್ಟಿದ್ದಾರೆ, ಎಲ್ಲ ಡೇಟ್ ಕೊಟ್ಬಿಟ್ಟು ನಮ್ಗೆ ಪೈಪ್ಲೈನ್ ಎಲ್ಲ ಲೀಕೇಜ್ ಆಗಿದೆ. ಆ ಟ್ಯಾಂಕ್ ಹತ್ರ ಪೈಪ್ಕೊಂಡೋಗಿದೆ. ಆ ಟ್ಯಾಂಕ್ ಹತ್ರ ಪೈಪ್ಕೊಂಡೋಗಿರೋದಕ್ಕೆ ಅವ್ರು ಗ್ಯಾರಂಟಿ ಆಗ್ಬೇಕು. 3 ತಿಂಗಳಿಂದ ಹೇಳ್ತಾ ಇದ್ದೀವಿ, ಆಗಿಲ್ಲ. ಅವ್ರು ದುಡ್ಡು ಇಸ್ಕೊಂಡು ಬಸ್ಸಲ್ಲಿ ಕಲೆಕ್ಷನ್ ಕೊಡ್ತಾರೆ. ಬಸ್ಸಲ್ಲಿ ಕಲೆಕ್ಷನ್ ದುಡ್ಡು ಇಸ್ಕೊಂಡು ಕೈಯಲ್ಲೇ ನಾನು ಹೇಳಿಸ್ತೀನಿ. ದುಡ್ಡು ಇಸ್ಕೊಂಡು ನಾವು ಪಂಚಾಯತಿಗೆ ಡಿಪಾಸಿಟ್ ಕಟ್ಸಕ್ ಹೋದಾಗ ಅವ್ರಿಗೆ 5,000 ದುಡ್ಡು ಕೊಟ್ಟಿದ್ದೀವಿ, ನಾವು ನಿಮ್ಗೆ ಯಾಕೆ ಕಟ್ಟಬೇಕು ಅಂತ ಹೇಳ್ತಾರೆ. ನಿಮ್ಗೆ ಯಾಕೆ ಕಟ್ಬೇಕು ನಾವು? ಅವ್ರಿಗೆ 5,000 ಕೊಟ್ಟರೆ ಅವ್ರು ಅಲ್ಲಿ ಯಾಕೆ ಕೊಟ್ಟಿದ್ದೀವಿ ಅಂತಾರೆ. ಯಾವುದೇ ಕಾರಣಕ್ಕೂ ಯಾರು ದುಡ್ಡು ಹೋಗ್ಬೇಡಿ, 1 ರೂಪಾಯಿ ದುಡ್ಡು ಹೋಗ್ಬೇಡಿ. ಯಾರು ಕೇಳಿದ್ರು ದುಡ್ಡು ಅಂದ್ರೆ ಡೈರೆಕ್ಟ್ ನನಗೆ ಫೋನ್ ಮಾಡಿ PDO ಒಂದು ವಿಚಾರ ಮುಗಿಸಿ, ಅದು ನಮ್ಮ ಏರಿಯಾ ಡಿಸೈಡ್ ನಂಬರ್ ನಿಮಗೆ ಹೇಳ್ತೀನಿ, ಬರ್ಕೊಂಡಿರಿ. ಅವ್ರಿಗೆ ವಿಚಾರ ಮುಗಿಸಿ ದುಡ್ಡು ಏನಾದ್ರು ಕೇಳಿದ್ರೆ ಯಾವುದೇ ಕಾರಣ ಕೊಡಬೇಕು. ಬೇರೆ ಅವ್ರು ಮಾಡ್ತಿರೋದು JJP ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಕೆಲಸ. ಅದು ಯಾರು ಪಂಚಾಯತಿ ಕೆಲಸ ಅಲ್ಲ, ಅವ್ರ ಮನೆ ಸ್ವಂತ ಕೆಲಸ ಅಲ್ಲ. ಪೈಪ್ಲೈನ್ ಹಾಕಿಲ್ಲ ಒಂದು. ಆಮೇಲೆ ಒಂದು SC ಕಾಲೇಜಲ್ಲಿ 250 ಮೀಟರ್ ಚರಂಡಿ ಹೊಡೆದು CC ಹಾಕಿಲ್ಲ. ಅದಕ್ಕೆ ನಿಮ್ಗೆ ಅವಾಗಿಂದ ನಿಮ್ಗೆ ಜಿಲ್ಲಾ ಪಂಚಾಯತಿಯಲ್ಲಿ ಕೊಟ್ಟಿದ್ದೀನಿ, ನಿಮ್ಗೆ ಯು ಆಫೀಸಲ್ಲಿ ಕೊಟ್ಟಿದ್ದೀನಿ, ನೀವೇನು ಗಮನಕ್ಕೆ ಹಾಕೊತಿಲ್ಲ. ಸರ್ ನಾನೇನಂದ್ರೆ ಈಗ ನಾವು ಗಮನ ಹಾಕೋದಿಲ್ಲ ಅಂತ ಅಂತಿದ್ದೀರಾ, ಬಟ್ ಒಂದು ಕೆಲಸ ನಮ್ಗೆ ಏನ್ ಬರ್ತಿದೆ ಅಂದ್ರೆ, ಈಗ ನರೇಗಾ ಕೆಲಸ ಮಾಡ್ತಾರಲ್ಲ ಸರ್, ನರೇಗಾ ಕೆಲಸ ಮಾಡಿಸ್ಕೊಂಡು ಮಾಡ್ತಾರಲ್ಲ, ಅವಾಗ ನಮ್ಗೆ ಇಂಟಿಮೇಷನ್ ಮಾಡ್ತಾ ಇಲ್ಲ ಅಂತ ಕಾಂಟ್ರಾಕ್ಟರ್ ವಾದ. ಸರ್ ನಮ್ಗೆ ಒಂದು 2 ಮಾತು ಹೇಳ್ತಿದ್ರೆ ನಾವು ಬಂದ್ಬಿಟ್ಟು ನಿಂತ್ಕೊಂಡು ನಮ್ಮ ಪೈಪ್ ಹೇಳಿದೆ ಅಂತ ಅವರು ನಮ್ಗೆ ಹೇಳಿದ್ರೆ ನಾವು ಸೇಫ್ ಗಳಾಗಿ ನಾವು ಮಾಡ್ಬೋದು. ಯಾವಾಗಲೂ ನರೇಗಾ ಕೆಲಸ ನರೇಗಾ ಕೆಲಸ ಲೇಬರ್ ಸೆಂಟರ್ ಎಲ್ಲ ಅವರು ಒಳಗೆ ಹೋಗ್ಬಿಡ್ತಾರೆ ಸರ್, ನಮ್ಗೆ ಗೊತ್ತೇ ಇಲ್ಲ. ಆಮೇಲೆ ವಾಟರ್ ಮ್ಯಾನ್ ಹೋಗ್ಬಿಟ್ಟು ಫೋನ್ ಮಾಡ್ತಾರೆ ಅಂತ ಆತರ ಬರ್ತಿದೆ. ನಾವು ಹೇಳಿದ್ವಿ ಕಂಡಕ್ಟರ್ ಹೇಳಿದ್ವಿ, ನೋಡಪ್ಪ ಯಾವ ನರೇಗಾ ಕೆಲಸ ಇಲ್ಲ, ಹ್ಯಾಂಡಿಂಗ್ ಓವರ್ ಆಗಿದೆ ಆದ್ರೂ 1 ವರ್ಷಕ್ಕೆ ಟೈಮ್ ಇರ್ತದೆ. ಹ್ಯಾಂಡಿಂಗ್ ಓವರ್ ಆದ್ಮೇಲೆ 1 ವರ್ಷ ಅವನು ಮೇಂಟೆನೆನ್ಸ್ ಮಾಡ್ಬೇಕು. ಆ ಒಂದು ನಿರ್ವಹಿಕೆ ಇದ್ದವರು ಅವ್ನು ರೆಡಿ ಆಗಬೇಕು. ಏನೇ ಇದ್ರು 1 ವರ್ಷ JP ಹೇಳದೇ ಇರ್ತದೆ. ಅಲ್ಲಿವರೆಗೂ ಅವನ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಒಂದು ನಾವು ಇಟ್ಕೊಂಡಿರ್ತೀವಿ. ಆ ಸೆಕ್ಯೂರಿಟಿ ಡೆಪಾಸಿಟ್ ರಿಲೀಸ್ ಮಾಡಲ್ಲ. ಸುಮಾರು ಒಂದು 3% ಇಲ್ಲ 5% ಸೆಕ್ಯೂರಿಟಿ ಡೆಪಾಸಿಟ್ ಇರ್ತಾರೆ ನಮ್ಮ ಇಲಾಖೆಯಲ್ಲಿ. ನಾವು ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಟರಿ ಅಂತಂದ್ರೆ ಆ ಸೆಕ್ಯೂರಿಟಿ ಡೆಪಾಸಿಟ್ ರಿಲೀಸ್ ಮಾಡ್ತೀವಿ. ಹೊಸದಾಗಿ ಪಂಪ್ ಇಟ್ಟು 3 ತಿಂಗಳು ಸುತ್ತಾಗೈತೆ. ಬೇರೆ ಪಂಪ್ ಇಟ್ಕೊಂಡಿದ್ದೀವಿ ನಾವು. ಇವಾಗ ನಮ್ಮ ತೂಪ್ಗೆರೆಯಲ್ಲಿ ನೀರು ಪ್ರಾಬ್ಲಮ್ ಐತೆ. ತೂಪ್ಗೆರೆಯಲ್ಲಿ ನೀರು ಪ್ರಾಬ್ಲಮ್ ಐತೆ, ನಮ್ಗೆ ಬೇಗ ಸರ್ ಅದೇ ಸರ್, ಮುಂದಿನ ವಾರ ಅಥವಾ ಮುಂದಿನ ವಾರ ಹೇಳಿದ್ರು ನೋಟಿಸ್ ಕೊಟ್ಟು ಮೀಟಿಂಗ್ ಕರೆದಿದ್ದಾರೆ. 19 ಏನಿದೆ, 19 ಸುಮಾರು ಒಂದು 7-8 ಜನ ಬರ್ತಾರೆ ಕಾಂಟ್ರಾಕ್ಟರ್. ಆ 8 ಜನಕ್ಕೂ ನಾವು ಮೀಟಿಂಗ್ ನೋಟಿಸ್ ಇಶ್ಯೂ ಮಾಡ್ತೀವಿ. ಆ ಟೈಮಲ್ಲಿ ನಾವು ಅಧ್ಯಕ್ಷರು ಮತ್ತೆ PDO ಮತ್ತೆ ಗ್ರಾಮ ಪಂಚಾಯತಿ ಎಲ್ಲ
ಕೊಡ್ತೀವಿ ಇನ್ವಿಟೇಷನ್ ಅವ್ರು ನೀವು ಬರಬೇಕು ತಾಲೂಕ್ ಪಂಚಾಯತಿ ಆವರಣದಲ್ಲಿ ಅಥವಾ ಈಗ ನಮ್ಮ ಸಾಹೇಬ್ ಹೇಳಿದ್ರೆ ಅಲ್ಲಿ ನಾವು ರೆಸ್ಪಾನ್ಸಿಬಿಲಿಟಿ ಮಾಡ್ಕೊಂಡಿದ್ದೀವಿ ಸರ್. ಯಾಕಂದ್ರೆ ಎಸ್ಪೆಷಲಿ ತೂರ್ಬೇರೆ ಪಂಚಾಯತಿ ಮಾತ್ರ ಅದು ಮಾತ್ರ. ಯಾಕಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ TC ಕೆಲವೊಂದು TC ಬಂದಿಲ್ಲ. TC ಬಂದಿದ್ದಕ್ಕೆ ನಮ್ಮ JJM ಬೋರ್ವೆಲ್ಸ್ TC ಅದಕ್ಕೆ ವೈಟ್ ಮಾಡಬೇಕಾಗುತ್ತೆ. TC ಏನಾಗಿದೆ ಅಂದ್ರೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ ಸರ್. ಬೆಸ್ಕಾಂ ಅಲ್ಲಿ ನಮಗೆ TC ಬೇಕು ಅಂದ್ರೆ ₹600 ಅಗ್ರಿಮೆಂಟ್ ಮಾಡಿಸ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತೀವಿ. ಆ ರಿಜಿಸ್ಟ್ರೇಷನ್ ಆಗಿ 6 ತಿಂಗಳೊಳಗೆ ದುಡ್ಡು ಕೊಡ್ಬೇಕಾಗುತ್ತೆ ಬೆಸ್ಕಾಂ ಅವರಿಗೆ, ಆ ಬೆಸ್ಕಾಂ ರೂಲ್ಸ್ ಪ್ರಕಾರ. ಬಟ್ ನಮ್ಮಲ್ಲಿ ಗೊತ್ತಲ್ಲ, ಸರ್ಕಾರದಲ್ಲಿ ದುಡ್ಡಿದ್ರೆ ಮಾತ್ರ ಗೌರ್ಮೆಂಟ್ ಫಂಡ್ ಬಂದಾಗ ದುಡ್ಡು ಕೊಡ್ತಾರೆ. ಅದೇ ನಾವು ಕೊಡ್ತದೆ ರಿಜಿಸ್ಟ್ರೇಷನ್ ಮಾಡಿ 6 ತಿಂಗಳು ಆಗ ದುಡ್ಡು ಬಂದಾಗ ಅವ್ರು ರಿಜಿಸ್ಟ್ರೇಷನ್ ತಗೊಂಡ್ಬಂತೆ ಮತ್ತೆ ಅದನ್ನು ಹೊಸ ಗೌರ್ಮೆಂಟ್ ಮತ್ತೆ ಬೆಸ್ಕಾಂ ಅವರು ಆ ರೂಲ್ಸ್ ಮಾಡಿದ್ದಾರೆ. ಬಟ್ ನಾನು ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಬೆಸ್ಕಾಂ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಲೆಟರ್ ಬರ್ಬಿಟ್ಟು ರಿಜಿಸ್ಟ್ರೇಷನ್ ಲ್ಯಾಬ್ಸ್ ಆದ್ರೂ ಕೂಡ ಅದನ್ನ ಮತ್ತೆ ರೀಕನ್ಸಿಡರ್ ಮಾಡ್ಕೊಳ್ಳಿ. ಯಾಕಂದ್ರೆ ಒಂದ್ಸತಿ ಅಗ್ರಿಮೆಂಟ್ ಆಗಿ ನಾವು ರಿಜಿಸ್ಟ್ರೇಷನ್ ಮಾಡಿರ್ತೀವಿ ನಮ್ಮ ವೆಬ್ಸೈಟ್ ಅಲ್ಲಿ, JJM ವೆಬ್ಸೈಟ್ ಅಲ್ಲಿ. ಬಟ್ ಮತ್ತೆ ಅದು ವೆಬ್ಸೈಟ್ ಅಲ್ಲಿ ಮತ್ತೆ ನಾವು ರಿಜಿಸ್ಟ್ರೇಷನ್ ಮಾಡ್ಸಕ್ ಅವಕಾಶ ಇಲ್ಲ. ಈಗ ಒಪ್ಕೊಂತೀನಿ, ನಮ್ಮ JJM ಸರ್ಕಾರದಿಂದ ಸೆಂಟ್ರಲ್ ಗವರ್ಮೆಂಟ್ ದುಡ್ಡು ಬರೋದು ಲೇಟ್ ಆಗೇ ಆಗುತ್ತೆ. ಯಾಕಂದ್ರೆ ಗೊತ್ತಲ್ಲ ನಮಗೆ ಸರ್ಕಾರದಲ್ಲಿ ದುಡ್ಡು ಅಷ್ಟು ಬೇಗ ಬರಲ್ಲ. ಸರ್ಕಾರ ಕಷ್ಟ ಅವೆಲ್ಲ ಹೇಳಕ್ ಹೋಗ್ಬೇಡ. ಅವ್ರದ್ದು ಇವ್ರದ್ದು ಹೇಳಿದ್ರೆ ನಂತರ ಜನ ಸ್ಟ್ರೈಟ್ ಆಗಿ ಏನ್ ಸಾಧ್ಯ ಅದನ್ನ ಹೇಳಿ ಸರ್. ಅದೇ ಸರ್ ರಿಜಿಸ್ಟ್ರೇಷನ್ ಮಾಡ್ತೀನಿ ಅಲ್ಲಿಂದ ಜನ ಕೇಳ್ತಾರನ್ರಿ ನೆಕ್ಸ್ಟ್ ಬಿಲ್ಡಿಂಗ್ ಏನ್ ಸೌಲಭ್ಯ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ. ಹೋದ ವರ್ಷದಿಂದಲೇ ಕಾಂಟ್ರಾಕ್ಟ್ ಮೀಟಿಂಗ್ ಕರೆದಿದ್ವಿ. ಸಮುದ್ರ ಮೀಟಿಂಗ್ ಕರಿತಿರಲ್ಲ ಮಾತಾಡೋದು ಬಿಡಿ, ಗೊತ್ತು ಮಾಡಿ. ಇನ್ಸ್ಪೆಕ್ಷನ್ ಮಾಡಿ ಕೆಲಸ ಸರ್ಕಾರದ್ದು ಡಿಪಾರ್ಟ್ಮೆಂಟ್ ಜನ ಮುಂದೆ ಹೇಳಿದ್ರೆ ಕೇಳ್ತಾರನ್ರಿ. ಇಲಾಖೆಯ ಮುಖ್ಯಸ್ಥರುಗಳು ಏನೇನು ಕಷ್ಟಗಳ ಕಾನೂನಲ್ಲಿ ನಡೀತದೆ ಅನ್ನೋ ಚರಿತ್ರೆ ಹೇಳ್ಕೊಳ್ತಾರೆ. ಚರಿತ್ರೆ ಹೇಳಿದ್ರೆ ಕೇಳೋದು ನಾವು ನೀವು ಏನ್ ಸಮಸ್ಯೆಗಳಿದೆ ಅಂದ್ರೆ ವರ್ಷಕ್ಕೋಸ್ಕರ ಇದು ಜನತಾ ದರ್ಶನ ಅಂತ ಮಾಡೋದು ಏರ್ಪಾಡು ಮಾಡಿದ್ದೀವಿ. ಕಷ್ಟ ಸುಖಗಳ ಸಮಸ್ಯೆನ ನೀವು ಎಲ್ಲಾರು ಹೇಳ್ಕೊಂಡ್ರೆ ಯಾರು ಕೇಳೋದಿಲ್ಲ. ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಹೇಳಬೇಕು ಅಂತ ನಾನು ವಿನಂತಿಸ್ಕೊಳ್ತೀನಿ. ಸರ್ಕಾರ ಅದು ಕೊಡ್ಲಿಲ್ಲ ಇದು ಕೊಡ್ಲಿಲ್ಲ ಹಣಕಾಸು ಇದೆ ಅಂತಲ್ಲ ನಾವು ಈ ಸಭೆಯಲ್ಲಿ ಮಾತಾಡಬಾರ್ದು. ಸರ್ಕಾರದಲ್ಲಿ ಹಣ ಇದೆಯೋ ಇಲ್ಲಿ ಸೌಲಭ್ಯಗಳನ್ನು ಕರ್ತವ್ಯ ಸರ್ಕಾರದಿದೆ. ಅವು ಕಷ್ಟ ಸುಖಗಳನ್ನೆಲ್ಲ ನೀವು ಜನರ ಮುಂದೆ ನಾವು ಇಡಬಾರ್ದು. ಅದರಿಂದ ಈ ಸಂದರ್ಭದಲ್ಲಿ ನನಗೂ ಮಾತನಾಡೋಕೆ ಕೊಟ್ಟಿದ್ದೀರಿ. ನೀವು ರೂಪಿಗೆ ಪಂಚಾಯಿತಿ ಅಂದ್ರೆ ನಮ್ಮ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದೆ. ನೀವು ಕಂದಾಯ ಸಮಸ್ಯೆಗಳನ್ನ ನೀವು ಮುಂದೆ ಇಡಬೇಕು. ನೀರಿನ ಚಾರ್ಜ್ ಇರ್ಬೋದು, ಮನೆಗಂದ ಇರ್ಬೋದು, ಸಕಾಲದಲ್ಲಿ ನೀವು ಅನುಷ್ಠಿಸಿದ್ರೆ ಪಂಚಾಯಿತಿ ನಡೀತದೆ. ಇದರಿಂದ ಎಲ್ಲಿಂದ ನಡೀತದೆ? ಮನೆ ಸಂಸಾರದಲ್ಲಿ ಆದಾಯ ಇದ್ದರೆ ಸಂಸಾರ ನಡೆಯುತ್ತದೆ. ಹಾಗೆಯೇ ಪಂಚಾಯಿತಿನೂ ಅಷ್ಟೇ ಸರ್ಕಾರದಿಂದ ಸ್ವಲ್ಪ ಅನುದಾನ ಬರ್ತದೆ. ಅದರ ಜೊತೆಗೆ ನೀರಿನ ಟ್ಯಾಕ್ಸು, ಮನೆ ಟ್ಯಾಕ್ಸ್ಗಳನ್ನ ತಾವು ಸಕಾಲದಲ್ಲಿ ಪಂಚಾಯಿತಿಗೆ ತಲುಪಿಸಿದ್ರೆ ಒಳ್ಳೆ ಕೆಲಸ ಮಾಡೋಕ್ಕಾಗ್ತದೆ. ನೀರಿನ ಸೌಲಭ್ಯ ಇರುವುದು ಮತ್ತೊಂದು ಇವಾಗ ಕರೆಂಟಿನ ಸೌಲಭ್ಯ, ನೀವು ಕರೆಂಟ್ ಚಾರ್ಜ್ ಸರಿಯಾಗಿ ಕೊಡದೇ ಇದ್ರೆ 3 ದಿವಸಕ್ಕೆ ಕರೆಂಟ್ ಕಟ್ ಮಾಡ್ತಾರೆ. ಈ ಸೌಲಭ್ಯಗಳನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ವರ್ಷಕ್ಕೊಂದ್ಸಲ ಒಂದು ಸಭೆ ಇದೆ. ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಯಾವ ಇಲಾಖೆಗಳಿಂದ ಇವತ್ತು ಎಲ್ಲ ಇಲಾಖೆಗಳು, ಅಗ್ರಿಕಲ್ಚರ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ರೇಷ್ಮೆ ಇಲಾಖೆಯವರು, ನಾನಾ ಇಲಾಖೆಯವರು ಅವರವರ ಇಲಾಖೆಯಿಂದ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ನಿಮ್ಮ ಮುಂದೆ ಅರ್ಪಿಸಿದ್ದಾರೆ. ಇದು ವರ್ಷಕ್ಕೊಂದು ಜನತಾ ದರ್ಶನ ಅಂತ ಮಾಡ್ತಾ ಇದ್ದಾರೆ. ಏನು ಸಮಸ್ಯೆಗಳಿದೆ ಅದನ್ನು ನಿಧಾನವಾಗಿ ಹೇಳ್ಬೇಕು. ಕೆಲವು ಸರ್ಕಾರ ಸಮಸ್ಯೆಗಳನ್ನು ಹೇಳ್ತಾರೆ, ನಿಮಗೂ ಅದು ಸಂಬಂಧವಿಲ್ಲ. ಸರ್ಕಾರದಲ್ಲಿ ಹಣ ಇದೆಯೋ ಇಲ್ವೋ ಏನೋ ಮಾಡಿ ನಿಮಗೆ ಸೌಲಭ್ಯಗಳನ್ನು ತರಿಸುವ ಕರ್ತವ್ಯ ಸರ್ಕಾರದ್ದು. ಅದರಿಂದ ಹೆಚ್ಚಿಗೆ ಏನು ಮಾಡಲ್ಲ. ತೂಗಿಗೆ ಪಂಚಾಯಿತಿ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಹೆಸರುವಾಸಿದೆ. ನಮ್ಮ ಏನು ಇವತ್ತು ಜನ ಇದ್ದೀವಿ, ಏನು ಸೌಲಭ್ಯಗಳನ್ನ ಪಡ್ಕೊಳ್ಳೋದು ಮಾತ್ರ ನಾವು ಆಗೋದು. ಮಣ್ಣಿನಿಂದ ಇರ್ಬೋದು, ನೀರಿನಿಂದ ಮತ್ತೊಂದು ತಾವು ಸಕಾಲದಲ್ಲಿ ಅರ್ಪಿಸಿದ್ರೆ ಪಂಚಾಯಿತಿ ಚೆನ್ನಾಗಿ ನಡೀತದೆ, ನಿಮಗೂ ಸೌಲಭ್ಯಗಳನ್ನು ಕೊಡ್ತಾರೆ. ಈಗಾಗಲೇ ನಮ್ಮ ರೆವಿನ್ಯೂ ಇಲಾಖೆ ತಹಸೀಲ್ದಾರಮ್ಮ ಹೇಳಿದ್ದಾರೆ, ನಿಮ್ಮ ಕರ್ತವ್ಯ ಸ್ವಲ್ಪ ಜಾಸ್ತಿ ಇದೆ, ನೀವು ರೆವಿನ್ಯೂ ಇನ್ಸ್ಪೆಕ್ಟರ್ ಬಂದಿಲ್ಲ ಅಂತ ಕಾಣುತ್ತೆ. ಈ ಗ್ರಾಮ 60 ವರ್ಷ 50 ವರ್ಷ ಆದಂತ ಹಿರಿಯರಿಗೆ ಈ ಸೌಲಭ್ಯ ಏನು ಉಚಿತ ಇದೆ
ವಂಚಿತರಾಗಿ ಇಡೀ ದಿನ ಕಂದಾಯ ಇಲಾಖೆಯನ್ನು ದೂರು ಮಾಡ್ತಾರೆ. ಅದರಿಂದ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಸಾಧ್ಯವಾದಷ್ಟು ಮಟ್ಟಿಗೆ ತೂಳುಬೆ ಪಂಚಾಯತಿ ಒಳ್ಳೆ ಹೆಸರು ಪಡೆದಿದೆ. ರಾಗಿ ಆಗೋಯ್ತು ಬೆಳಗ್ಗೆ ಸಾಯಂಕಾಲ ಬಾಯಿ ಹೊಡ್ಕೊಂಡು ರೈತ ಕೂಗಿಬಿಟ್ಟು ಕಾರ್ಬನ್ ಈಗ ಬಂದಿಲ್ಲ, ಬೇಸಿಗೆ ಕಾಲ ಕೊಡ್ತೀರಾ ನೋಡಿ. ನೀವು ಅಧಿಕಾರಿಗಳು ಓಡಾಡಬೇಕು, ಟೈಮ್ ಸರಿಯಾಗಿ ತಂದುಕೊಂಡ್ರೆ ರೈತರಿಗೆ ಉಪಯೋಗ ಆಗ್ತದೆ. ಈಗ ರಾಗಿ ಆಗೋಯ್ತಮ್ಮ, ನಾಳೆ ಸೈಕಲ್ ಅಂತ ನೋಡಿ ಎಷ್ಟು ಒಣಗಾಗ್ತದೆ. PL ತಗೊಂಡ್ಬರ್ತಾರೆ ಕಾರ್ಪೊರೇಟ್ 2,000 3,000 ಹೇಳ್ತಾರೆ. ಸರ್ಕಾರದಿಂದ ಸೌಲಭ್ಯಗಳು ಇದ್ದಾವೆ, ಅದನ್ನ ತಲುಪಿಸಿರೋ ಜವಾಬ್ದಾರಿ ನಿಮ್ದು. ಅದು ಟೈಮ್ ಸರಿಯಾಗಿ ಕೊಟ್ಟರೆ ರಾಗಿ ಉಪಯೋಗ ಆಗ್ತದೆ. 2,000-3,000 ರೂಪಾಯಿ ಕ್ವಿಂಟಲ್ ರಾಗಿ ಇವಾಗ 4,800 ರೂಪಾಯಿ ಕೊಡ್ತಾರೆ ನರಸಿಂಹಣ್ಣವರೇ. ಒಬ್ಬ ರೈತನಿಗೆ 50 ಕ್ವಿಂಟಲ್ ಹಾಕ್ಬೋದು. ನನ್ನ ಟಮಾಟ ಬದನೆಕಾಯಿ ಹಣ್ಣು ಮುಡಿದ್ರೆ ಏನು ಸಿಗಲ್ಲ, ಎಲ್ಲ ಬರೀ ಕೂಲಿಯವರು ಔಷಧಿಗಳು ತಿಂದಾಗ್ತದೆ. ಆ ತೆಗೆದ್ರೆ ರಾಗಿ ಹಾಕೊಂಡ್ರೆ ಹೆಂಡಿನ ಜೀವನ ಮಾಡ್ಕೊಳ್ಬೋದು. 2 ಹಸು ಬಿಟ್ಕೊಳ್ಬೋದು. ಇವಾಗ ಅಪ್ಡೇಟ್ ಇದ್ದಾರೆ ಅವರು, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಗರ್ಭಿಣಿ ಇದ್ದಾರೆ, ಎಷ್ಟು ಜನ ಇದಿದ್ದಾರೆ. ಆ ಥರ ಮಾಡಿದ್ರೆ ನಮಗೆ ಒಳ್ಳೆಯದು. ಯಾಕಂದ್ರೆ ನಾವೆಲ್ಲ ಕಡೆ ಎಲ್ಲ ರೀತಿ ಚೆಕ್ ಮಾಡಕ್ಕೆ ಬರೋದಿಲ್ಲ. ನಿಮ್ಮ ಕೆಲಸ ನೀವು ಮಾಡಿದ್ರೆ ತುಂಬ ಒಳ್ಳೆಯದು. ಆ ಕೆಲಸ ಕಾರ್ಯದಲ್ಲಿ ನೀವು ನಮ್ಮ ಮೊದಲನೇ ಸ್ಥಾನ ಬರ್ತೀರ. ಅಂಗನವಾಡಿ ಟೀಚರ್ಸು, ಆಶಾ ಕಾರ್ಯಕರ್ತರು, ಪ್ರತಿಯೊಂದು ಪಕ್ಷನಲ್ಲೂ ನಿಮ್ಮಿರ್ತೀರ. ನಿಮ್ಮ ಸ್ವಂತ ಒಳ್ಳೆಯದು ಮಾಡಿ. ಏನು ನಮ್ಮ ಆಸೆ ಇತ್ತು ನಮ್ಮದು, ಸುಮಾರು ನಾನು PDO ಹತ್ರ ಜಗಳನೆ ಮಾಡಿದ್ದೆ. ಒಂದು 6 ತಿಂಗಳಿದೆ ಪಂಚಾಯತ್ ಮೀಟಿಂಗ್ ಇದೆ. ಗ್ರಾಮ ಸಭೆ ಮಾಡಕ್ಕೆ ನಾವು ಒಪ್ಪೋದಿಲ್ಲ, ನಮ್ಮ ಕೆಲಸಗಳು ಆಗ್ತಾ ಇಲ್ಲ. ಕೆಲಸಗಳು ಆಗಿದ್ರೆ ಗ್ರಾಮ ಸಭೆ ಮಾಡೋದಂತ ಬೇಡ. ಗ್ರಾಮ ಸಭೆ ಮಾಡಬೇಕು ಅಂದ್ರೆ ಸುಮಾರು 2,000 ಜನ ಸೇರಿಸಿ ಮಾಡಿಸ್ತೀನಿ. ಆ ಅನುಭವ ನನಗೆ ಇಟ್ಕೊಂಡು ನಾನು ಬೇಡ ಅಂತ ಹೇಳಿದ್ದೆ. ಎಲ್ಲಿ PDO ಆದರೂ ಸರ್ಕಾರ ಆದೇಶ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಏನೋ ಮಾಡಬೇಕು. ನಮ್ಮ ದೊಡ್ಡ ಇರಲಿಲ್ಲ, ಕಾರಣದಿಂದ ಮೆಂಬರ್ ಗೊತ್ತಿಲ್ಲ. ಸಂದೇಶ ನನ್ನ ಆಸೆ ಇದ್ದು 840 ಅರ್ಜಿ ಬಂದಿದೆ ಸೈಟ್ಗಳಿಗೆ. ಈಗ 10 ಎಕರೆ 9 ಎಕರೆ ಸಿಕ್ಕರೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಇನ್ನೂ 9 ಎಕರೆ ಸಿಕ್ಕರೆ ಹಾಕಿದ್ದೀವಿ. ಸುಮಾರು ಈ 6 ತಿಂಗಳಿಂದ ಸರ್ಕಾರದಿಂದ ಒಂದು ಮನೆ ಬಂದಿಲ್ಲ. ಸೈಟ್ ಬಂದಿದ್ದೀನ್ರಿ. ಈಗ ರೈತರಿಗೆ ಎಲ್ಲಿಂದ ಕೊಡೋ ಸೈಟ್ ನಾವು ನಮ್ಮ 10 ಎಕರೆ ಮಾರ್ಕೆಟ್ ಕೊಡಲ್ಲ. ಏನಾರ ಮಾಡಿ ಆ ಸೈಟ್ ಮಾಡೋಣ ಅಂತ ನಮ್ಗೆ ಬಹಳ ಆಸೆ ಇದೆ. ಈಗ ಸುಮಾರು ಜನಕ್ಕೆ ಸೈಟ್ ಕೊಟ್ಟಿದ್ದಾರೆ. ಇದೇ ಈಗ ಒಂದು ಮೆಂಬರ್ಗೆ 2-3 ಇತ್ತು. ಒಂದು MLA ಒಂದು ಸೈಟ್ ಕೊಡಕ್ಕೆ ಹೋಗಿಲ್ಲ, ಒಂದು ಪಂಚಾಯತ್ ಮೆಂಬರ್ ಇದೆ. ಆದರೂ ಸೈಟ್ ಕೊಡಿರೋ ಕಾರಣ ನಾವೇನೋ ಒಂಥರ ನಮ್ಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿ ಇವರು ಮುಖಂಡರೆಲ್ಲ ಸೇರಿ ನಾನು ಮಾಡಿ ಆ ಕಡಲಗುಟ್ಟೆಯಲ್ಲಿ ಸೌದರ್ನಲ್ಲಿ ರೋಡಲ್ಲಿ ಸೈಟ್ ಕೊಟ್ಟರೆ ತುಂಬ ಅನುಕೂಲ ಆಗ್ತದೆ. ನಾವು ಅನುಭವದಿಂದ ನಾವು ಎಲ್ಲ ಅನುಕೂಲ ಎಲ್ಲ ಸೇರಿ ಮಾಡಿ ಅಲ್ಲೇ ಗ್ರಾಮ ಸಭೆ ಮಾಡೋಣ ಅಂತ ನನ್ನ ಆಸೆ ಇದೆ. ನನ್ನ ಆಸೆ ಎಲ್ಲ ಮುಂದೂರಾಗಿದೆ, ಹಾಗೆ ಬಿಡೋದಿಲ್ಲ. ಮೊನ್ನೆ ಮಂತ್ರಿಗಳು ಮಾತಾಡಿದ್ದಾರೆ, ನಾನು ಮಾಡಿಸ್ಕೊಡ್ತೀನಪ್ಪ ನಿನಗೆ ಯಾಕಂತ ಹೇಳಿದ್ದಾರೆ. ಇಲ್ಲಿ ಅರಣ್ಯ ಇಲಾಖೆಯವರು ಅಡ್ಡ ಹೋಗಿದ್ದಾರೆ. ಅದು ನಮ್ಮ ಫಾರೆಸ್ಟ್ ರಿಸರ್ವ್ ಇದೆ, ಅದನ್ನು ಕೂಡ ಬರಲ್ಲ. ಅಂದರೆ ರಿಸರ್ವ್ ಫಾರೆಸ್ಟ್ ಅಲ್ಲ, ಅದು ತಾಲೂಕು ಪಂಚಾಯತಿ ಜಾಗ. ಅದನ್ನ ನಾವು ಹೋಗಿ ಓಡಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡ್ಕೊಂಡು ಬಂದು ಮಾಡ್ಕೊಡ್ಬೇಕು. ಈ ಮನೆಯಲ್ಲಿ ಮುದ್ದೆ ಮಾಡೋದಂದ್ರೆ ಹೋಗಿದ ತಕ್ಷಣ ಮುದ್ದೆ ತಿನ್ನಕ್ಕಾಗತ್ತ. ಅದರಿಂದ ರಾಗಿ ಸಿಟ್ಟು ಒಣಗಿಸ್ಬೇಕು, ರಾಗಿ ಸಿಟ್ಟು ಮಾಡ್ಕೊಂಡ್ಬರ್ಬೇಕು, ಅದು ಸೋಲಿಸ್ಬೇಕು, ನೀರು ಹಾಕ್ಬೇಕು, ಸ್ವಲ್ಪ ಹಿಟ್ಟು ಹಾಕ್ಬೇಕು, ಕುದಿಬೇಕು, ಹಸಿ ಹಾಕ್ಬೇಕು, ಚೆನ್ನಾಗಿ ಸ್ವಲ್ಪ ಸ್ಮೆಲ್ ಬಂದ್ರೆ ಅದನ್ನು ತೊಳಿಸಿ ತಟ್ಟಿಗೆ ನಾವು ಸ್ವಲ್ಪ ತಾಳ್ಮೆ ಇರಬೇಕು. ಬಸ್ ಸ್ಟ್ಯಾಂಡ್ಗಳಲ್ಲಿ ಮಾತಾಡೋದು ಬಿಡಬೇಕು. ನಾವು ಮಾಡಿರೋದು ಬಿಟ್ಟರೆ ಯಾರ್ಯಾರು ಏನು ಮಾಡಿಲ್ಲ, ಯಾರೇನು ಮಾಡಿಲ್ಲ. ಜಾಲಂಧರು ಮಾಡೋರು, ನರಸಿಂಹಸ್ವಾಮಿ ಮಾಡೋರು, ಹೆಂಗಸ್ವಾಮಿ ಮಾಡೋರು, ಮೈದೂರು ಮಾಡೋರು, ಬೇರೆ ಏನು ಮಾಡಿದ್ದಾರೆ.
ಮುಂದೆ ಮಾಡೋದು ನಾವೇ. ರಸ್ತೆ ಇಲ್ಲ, ಹಿಂದೆ ಮಾಡಿದ್ರು ಗುರುಗಳೇ ತೆಂಗಿನಸಾಮಿ ಮೇಲೆ ನರಸಿಂಹಮೂರ್ತಿ ಕಲ್ಗೂಡೆ ರಸಂಗುಡಿ 11 ಕಿಲೋಮೀಟರ್ 4,80 ಲಕ್ಷ ರೂಪಾಯಿ ಪುಣ್ಯ ಮೈಲೂರು ಮಾಡಿ ಹೇಳ್ರಿ. ಅವತ್ತು ಇರ್ಲಿ ಬೆಳಿಗ್ಗೆ ಆತ ಇವತ್ತು 9,50,00,000 ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಸರ್. ಇನ್ನು 6 ದಿನದಲ್ಲಿ ಕುದುರೆ ಪೂಜೆ ಮಾಡ್ತಾರೆ. ಸಪ್ಲ ಅಲ್ಲೇ ಪೂಜೆ, ನಮ್ಮ ತೋಟದಲ್ಲೇ ತಿಂಡಿ ವ್ಯವಸ್ಥೆ, ಅದಕ್ಕೂ ರೆಡಿ ಮಾಡಿಬಿಟ್ಟಿದೆ. ನೋಡಿದ್ರೆ ನೀವು 9,50,00,000 ರೂಪಾಯಿ ಪೂರ್ತಿ ಎಲ್ಲರೂ 950 ಲಕ್ಷ ಕೊಟ್ಟಿದ್ದೀವಿ. 950 ಲಕ್ಷ ಕೆಲಸ ಮಾಡೋದು ನಾವೇ. ತಾಲೂಕುಗಳಿಗೆ 2 ಡಿಸ್ಟ್ರಿಕ್ಟ್ಗೆ ಸಂಪರ್ಕ ರಸ್ತೆ, ಆ ರಸ್ತೆ ಒಂದು ಗ್ಯಾರಂಟಿ ಆಗ್ತದೆ. ಅದು ಯಾವುದೇ ರೀತಿ ಅನುಮಾನ ಇಲ್ಲ. ಈಗ ಗಂಗಾಧರಿಗೆ ಅನುಮಾನ ಇದೆ. ಹಿಂದೆ ಸುಲ್ಕಟ್ಟೆ ರಸ್ತೆ ಯಾರು ಮಾಡಿದ್ರು 85 ಲಕ್ಷ ರೂಪಾಯಿ ಮೈಸೂರು ಮಾಡಿದ್ರು, 2000 ಮಾಡಿದ್ರು. ಏನ್ ಸಾಕು ನರಸಿಂಹಣ್ಣವ್ರೆ ಅವತ್ತು 78 ಲಕ್ಷ ರೂಪಾಯಿ ರಸ್ತೆ ಮಾಡಿದ್ರು. ಇನ್ನ ಮೊದಲ ದಿನಗಳಲ್ಲಿ ಏನೇನು ಹಾಕಬೇಕು ಆಗ್ತದೆ. ನಾನು ಪೀಡಿಯೋ ರಿಕ್ವೆಸ್ಟ್ ಮಾಡೋದು ಒಂದೇ, ಯಾಕೆಂದ್ರೆ ನೀವು ನಮ್ಮ ಹೋಬಳಿ ಗೆದ್ದುಕೊಳ್ಳ. ನಾನು ನಿಮ್ಮನ್ನು ಯಾವತ್ತೂ ಅಧಿಕಾರಿ ಥರ ನೋಡಿಲ್ಲ, ಜನ ಮುಂದೆ ಹೇಳ್ತೀನಿ. ಅವರು ನಿಮಗೆ ಕೆಲಸ ಮಾಡ್ಕೊಂಡ್ರೆ ನಿಮ್ಗೆ ದೇವರು ಒಳ್ಳೇದು ಮಾಡ್ತಾರೆ. ನೀವು ಮೇಲಾಗಲಿ ಅಂದರೆ ಮೇಲ್ಬಿಟ್ಟು ಅಧಿಕಾರಿಗಳ ಕೆಲಸ ವಿಷಯಗಳನ್ನು ಮಾಡಬಹುದು. ಈಗ ಯಾರೋ ಅಣ್ಣನ ತಗೊಂಡ ಚಿಕ್ಕಪ್ಪನ ದೊಡ್ಡವರನ್ನು ಕಾಲ ಮಾಡಬೇಕು. ಯಾವ ತಗೊಂಡು ಮೂಗಲ್ಲಿ ಕೊಟ್ಬಿಟ್ರೆ ನಿನ್ ಪಕ್ಕ ಸಾಕಿ. ಅದನ್ನ ಮೇಲಧಿಕಾರಿಗಳ ಚರ್ಚೆ ಮಾಡಿ ಸ್ಪಾಟ್ ಮನೆ ಮಾಡಿಸಿ ಯಾರು ರೆಕಾರ್ಡ್ ಓಡಿಸಿದ್ರೆ ಮಾಡ್ಕೊಡ್ಬೇಕು. ಇವ್ರು ಮೆಂಬರ್ ಕೇಳಿ ಯಾಕೆ ಮಾಡಲ್ಲ ಅಂದ್ರೆ ಅವ್ರು ಅದೇ ಅಂದ್ರೆ ಅವ್ರ ಜೊತೆ ಇಲ್ರಿ, ಅವ್ರು ಬೇಕು ಕೊಡಿಸ್ತಾರೆ. ನನ್ಗೆ ಹೋಗಿ ಆಗಲ್ಲ, ಅರ್ಜಿ ಕೊಡಿಸಿ, ನೀನ್ ಮಾಡಲ್ಲ. ಏನ್ ಮಾಡ್ತಾರೆ ಅವರು? ಮುಂದಿನ ಹತ್ರ ಹೋಗ್ತಾರೆ, ನನ್ನ ಹತ್ರ ಹೋಗ್ತಾರೆ. ಸರ್ ಅರ್ಜಿ ಬಿಟ್ಬಿಡಿ ಸರ್, ಯಾಕಂದ್ರೆ ಅವ್ರು ಭವಿಷ್ಯ ಹೋಗ್ತಾರ. ನೀವು ಅಧಿಕಾರಿ ರೆಕಾರ್ಡ್ ಗೊತ್ತದಲ್ಲ, ಇ ಹೋಗಿರ್ತಾರೆ, ಸಿ ಹೋಗಿರ್ತಾರೆ, ಜಿಲ್ಲಾಧಿಕಾರಿ ಇರ್ತಾರೆ. ಹಾಗೆ ನೀವು ಆಗ ಒಂದು 4 ಕೆಲಸ ಅಂತ ಒಳ್ಳೆ ಮಾಡಿಸ್ಕೊಂಡು ಬಂದ್ಬಿಟ್ರೆ ನೀವು ಒಳ್ಳೆ ಹೆಸರು ಸಿಗ್ತದೆ. ಅದು ಮಾಡಬೇಕು ಅಂತ ಹೇಳಿ ಕೇಳಿಕೊಂಡು ಏನು ಸ್ವಾತಂತ್ರ್ಯ ಮತ್ತೆ ಕೊಣಸಂದ್ರಕ್ಕೆ ವಾಟರ್ ಟ್ಯಾಂಕ್ ಇಲ್ಲ ಅಂತ ನಾವು ಮೊನ್ನೆ ಗ್ರಾಮ ಸಭೆಯಲ್ಲಿ ಕೃಷ್ಣಪ್ಪ ಮಾತಾಡಿದ್ರೆ ಯಾವುದೋ ಪಂಚಾಯತ್ ಅಲ್ಲಿ ಕೊಣಸಂದ್ರಕ್ಕೆ ಮತ್ತೆ ಸ್ವಾತಂತ್ರ್ಯ ಈಗ ಸ್ವಾತಂತ್ರ್ಯದಲ್ಲಿ ಜಾಗ ಇದೆ ತೂಪ. ಆದ್ರೆ ನೀವು ಅಧಿಕಾರಿಗಳು ಕರ್ಕೊಂಡೋಗಿ ಸರ್ವೆ ಮಾಡಿಸೋಲ್ಲ ಅಂದ್ರೆ ನಿಮ್ಗೆ ಆಗಲ್ಲ. ಹೀಗೆ ಆಯ್ತಾ ನೀವು ವರ್ಷದಿಂದ ಕೊಡ್ತಾನೆ, ಅವ್ರು 2 ವರ್ಷದಿಂದ ಮಾಡ್ತಾನೆ. ಇರೋ ರೋಡೆಲ್ಲ ರೋಡ್ ಅರ್ಧ ಆಗಿಬಿಟ್ಟು ಸ್ಕೀಮ್ ತಂದು ಪಾಪ ನೀನೆಲ್ಲ ಬೆಳೆ ಮಾಡ್ಕೊಂಡು ರೋಡೆಲ್ಲ ಆಗೋದು ಬಿಟ್ಬಿಡ್ರಿ. ನಲ್ಲಿಲ್ಲ ನೀರಿನ ಎರಡಿ ನಲ್ಲಿಲ್ಲ ನೀರಿನ ಈಗ 2 ಟ್ಯಾಂಕ್ ಇಲ್ಲ ಜಾಗ. ನಮ್ದು ಸ್ವಾತಂತ್ರ್ಯ ಜಾಗ ಇದೆ, ಮೆಂಬರ್ಗಳು ಮತ್ತೆ ಹೋಗರೆಲ್ಲ ಹೇಳಿದ್ದಾರೆ. ನೀವು ಸರ್ವೆ ಮಾಡಿಸಿ ತಹಸೀಲ್ದಾರ್ಗೆ ಉಪತಹಸೀಲ್ದಾರ್ಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸರ್ವೆ ಡಿಪಾರ್ಟ್ಮೆಂಟ್ ನೀವು ಅರ್ಜಿ ಕೊಟ್ಟು ಡಿಪಾರ್ಟ್ಮೆಂಟ್ ಕರ್ಕೊಂಡೋಗಿ ಜಾಗ ಫಿಕ್ಸ್ ಮಾಡಿಸಿ. ಸರ್ವೆ ಬಂದಿದ್ರು ಮೇಲೆ ಜೇಸಿ ತಗೋರಿ ದುಡ್ಡು ನಾನೇ ಕೊಡ್ತೀನಿ ನೀವು ಇಟ್ಕೊಂಡು ಮಾಡಿದ್ರೆ ಕಿವಿಗೆ ಹಾಕೊಳ್ಳಿಲ್ಲ. ಹೇಳಿ ಸಾಕಾಗೋಯ್ತು. ವರ್ಷ ಆಯ್ತೇನಪ್ಪ, ಹೋದ ವರ್ಷ ಹೊಲ ಮಾಡಿಸಿ, ಹೋದ ವರ್ಷ ಹೊಲ ಇಟ್ಟಾಗಿದೆ, ಈ ವರ್ಷ ಹೊಲ ಬಂದು ನೆಕ್ಸ್ಟ್ ವಾರ ಬರ್ಬೇಕಾ? ಇದು ಕಷ್ಟನೇ ಮುಂದಾಗಿ ಮಾಡಿಸಿ ಕೊನಸಂದ್ರಕ್ಕೆ ಮತ್ತೆ ಕಾಲೋನಿ ನಮ್ಮ ಸೈಟ್ ಬೇರೆಯವರಿಗೆ ಎಷ್ಟು ಬೇಕು ಒಂದು ಟ್ಯಾಂಕ್ ಜಾಗ, ಒಂದು ಟ್ಯಾಂಕ್ಗೆ ಎಷ್ಟು ಅಡಿ ಬೇಕು? 1 ಕುಂಟೆ. ನಾನು ಹೇಳಿದ್ನಲ್ಲ, ನಾನು ತಲೆ ಕುಂಟೆ ಸೈಟ್ ಒಂದು ಕೊಡ್ತೀನಿ ಅಂತ ನನ್ನ ಹೆಸರು. ಅವನ ಸೈಟ್ ಹೋಗ್ತಾರೆ, ಒಂದು ಕುಂಟೆ ಜಾಗ ಕೊಡ್ತೀನಿ. ಕೊನಸಂದ್ರಕ್ಕೆ ಕಾಲೋನಿಗೆ ಜಾಗ ಮಾಡಿಬಿಟ್ಟು ಏ ಗುಡ್ಡ ಅವ್ರಿಗೆ
ಪಕ್ಕದಲ್ಲಿ 1 ಗುಂಟೆ ನಾನು ಜಾಗ ಕೊಡ್ತೀನಿ. ನನ್ನ ಹೆಸರಲ್ಲಿದೆ, ನನ್ನ ಪ್ರಯತ್ನ ನಮ್ಮ ಅಪ್ಪನ ಹೆಸರಲ್ಲ. ಆ 1 ಗುಂಟೆನ ವಾಟರ್ ಟ್ಯಾಂಕ್ ಅರವತ್ತು ಕೊಡ್ತೀವಿ. ವೆಂಕಟೇಶ್ ತೋರಿಸಿರ್ತೀನಿ. ಪಿಟಿಗೂ ಕರ್ಕೊಂಡೋಗಿ ಅವ್ರ ಮೆಂಬರ್ ಇದ್ರು ಇರ್ತಾರೆ, ಹೆಂಗಾಕೊಂಡು 3 ಜನ ತೋರಿಸ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿ ಸೇರಿಸ್ಬಿಟ್ಟು ಬುದ್ಧಿ ಹೋಗಿ ನನ್ನ ಕೈ ಯಾವತ್ತು ಮಾಡ್ತೀಯ ಸೋಮವಾರ ಮಾಡ. ಅದು ಅಲ್ಲಿ ಫಂಕ್ಷನ್ಗೆ ಮತ್ತೆ ಕಾಲುಗಳಿಗೆ ಹಾಕಿ ಬಳಸ್ಕೊಳ್ಳೋದು. ನೀವು ಕೂತ್ಕೊಂಡು ತೊಗೊಳಂಗಿಲ್ಲ, ಈಗ ಹೇಳಿರ್ತೀನಿ ಒಂದ್ಸಲ ಇಲ್ಲಿ ಬರಲ್ಲ, ಕರೆಂಟ್ ಬರಲ್ಲ. ಇದು ಕಾಲುಗಳಿಗೆ ಬಳಸ್ಕೊಳ್ಳಿ ಅಂತ ಹೇಳಿ ಆಮೇಲೆ ಈ ಬಸ್ ಈ ಮಾತು ಹೇಳ್ತೀನಿ, ಬರ್ಕೊ ನೀನು ನಿಮ್ಗೆ ಹೇಗಿದ್ರು ಮಾತಾಡ್ತೀನಿ ನಾನು. ಸಿಂಗಲ್ 24 hours ಕರೆಂಟ್ ಒಂದು ಕೊಟ್ಟಿದ್ದೀವಿ ಗ್ರಾಮಾಂತರದಲ್ಲಿ. ಹಳ್ಳಿ ಉಪ್ಪಲ್ಲಿ 24 ಗಂಟೆ ಕರೆಂಟ್ ಇರಬೇಕು ಅಂತ. ಒಂದಿನಿಗೆ ಎಷ್ಟು ಸ್ಟವ್ ತೆಗಿದೆ ಕರೆಂಟ್? ಒಂದಿನಿಗೆ ಎಷ್ಟು ಕರೆಂಟ್ ತೆಗಿದೆ, ಎಷ್ಟು ಕೊಡ್ತೀಯ ಹಳ್ಳಿ ಟೂಗೆ? ನೋಡು, ನಿನ್ನ ಹತ್ರ ಮಾತಾಡೋದನ್ನು ಗ್ರಹಿಸಿಲ್ಲ ನಿನ್ನ ಹುಡುಗ. ನಿನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮ ಸಭೆಯಲ್ಲಿ ಚರ್ಚೆ ನೋಟ್ ಮಾಡ್ಕೊಂಡು ಕೊಡು, ಅವ್ರ ಕೈಗೆ ಕೊಂಡು ನಾನು ಹೇಳ್ತೀನಿ. ಅಂದ್ರೆ ಮಕ್ಕಳು ಓದ್ಕೋಬೇಕು, ಎಕ್ಸಾಮ್ ಇರ್ತಾರೆ, ಏನಾದ್ರು ನಿಂಬಿಸಿರ್ತದ. ರಾತ್ರಿ 6 ಗಂಟೆಗೆ ಬರಬೇಕು, 12 ಗಂಟೆಗೆ ಕೊಡ್ತೀರಾ, 1 ಗಂಟೆಗೆ ಕೊಡ್ತೀರಾ. ನಾವು ಕಿಟ್ಟಿ ಹೆಸರಿಗೆ ಫೋನ್ ಮಾಡ್ತಾ ನಾನೇ ಹೆಸರಿ ಇವ್ರು ವೆಂಕಟೇಶ್ ಫೋನ್ ದಿನ ಮಾಡ್ಕೊಂಡಿರ್ಬೇಕು. ಒಂದ್ಸರಿ ಫೋನ್ ಇರ್ತಲ್ಲ, ನಿಮಗೆ ನಾವು ಬ್ಲೇ ಮಾಡಲ್ಲ. ನೀನ್ ಸಂಬಳ ನೀನೇ ಮಾಡ್ತೀಯ. 24 ಗಂಟೆ ಕರೆಂಟ್ ಹೋದ್ಮೇಲೆ 24 ಗಂಟೆ ಕೊಡ್ಬೇಕು. 1-2 ಅವರ್ ರಿಪೇರಿ ಹಾಕೋಬಹುದು. 24 ಗಂಟೆ ರಿಪೇರಿ ಮಾಡ್ತೀಯ. ಎಷ್ಟು ದಿನ ಇಡೀ ವರ್ಷ ಕೆಲಸ ಮಾಡ್ಬೇಕನಯ್ಯ. ಮತ್ತೆ ಕರೆಂಟ್ 3 ಅವರ್ ಕೊಡ್ತೀರಾ, 3 ಅವರ್ 4 ದಿನ ತೆಗಿತೀರಾ. ಇವಾಗ ಏನೋ ಜಡೆ ಇದೆ, ನೀರಿನ ತೊಂದರೆ ಇಲ್ಲ. ಇನ್ನು ಬಿಸಿಲು ಬಂದ್ರೆ ಅಂತ ಹೇಳಿದ್ರೆ ಹೊಡಿತಾರೆ ನಿಮ್ಮನ್ನ. ಹೋದ ವರ್ಷ 10 ವರ್ಷದಿಂದ ಬೆಂಕಿ ಇಕ್ಕಿದ್ರು, ಹಂಗಾಗ್ತದೆ. ಅದನ್ನೆಲ್ಲ ಈಗಲೇ ಸಿದ್ಧ ಮಾಡ್ಕೊಳ್ಳಿ ಅಂತ ಹೇಳಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ನರಸಿಂಹಣ್ಣವರು ಹಿರಿಯರಿದ್ರು, ಅವರು ಮಾತಾಡಿದ್ರು. ತೂಗೇರಿ ಪಂಚಾಯತಿ ತುಂಬಾ ಹೆಸರಿದೆ ಅಂತವ್ರು ದೊಡ್ಡವರು ಆಶೀರ್ವಾದ ಮಾಡಬೇಕಾದ್ರೆ ಅವರ ಆಶೀರ್ವಾದ ನಾವು ಪಾಲನೆ ಮಾಡಿ ಇನ್ನೇನು ಈ ವರ್ಷ 1 ತಿಂಗಳು 1 ತಿಂಗಳು ಆಗೋಗಿದೆ. ನಾವು ಪಂಚಾಯತ್ ಯಾವುದೇ ಲಾಸ್ಟ್ ಮೀಟಿಂಗ್ ಅವಧಿ ಬಂದು ಡಿಸೆಂಬರ್ ಲಾಸ್ಟ್ ಆದ್ರೂ ಕೂಡ ಗ್ರಾಮ ಸಭೆ ಇನ್ನೊಂದು ಮಾಡಬೇಕು ಮಾರ್ಚ್ ಒಳಗೆ ನೋಡೋಣ. ಗಾಡಿ ಇಲ್ವಾ ಅದು ಏನೀಗ ಅವಧಿ ಮುಗಿದರೆ ಅವತ್ತಿನ ದಿನ ಪಂಚಾಯತ್ನಲ್ಲಿ ಎಲ್ಲ ಸದಸ್ಯರನ್ನು ಕರೆಸಿ ಕಂಪಲ್ಸರಿ, ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಒಂದು ಅರ್ಧ ಗಂಟೆ 5 ವರ್ಷ ಅನುಭವ ಚರ್ಚೆ ಮಾಡ್ಕೊಂಡು ಒಂದು ಅನ್ನ ಸಾಂಬಾರು ಅನ್ನ ಗೋಜ ಊಟ ಮಾಡಿ ಈಗ ಹೇಳಿದ್ರೆ ಮಕ್ಕಳು ಬರೋದಿಕ್ಕೆ ಅಂತೇಳಿ ಆ ಮಂತ್ರಿಗಳ ಹತ್ರ ಮಾತಾಡಿ ಆದಷ್ಟು ಬೇಗ ಆ ಸೈಟ್ಗಳಿಗೆ ಬುದ್ಧಿ ಪೂಜೆ ಮಾಡಿ ಎಲ್ಲರೂ ಏನು ಫಲಾನುಭವಿಗಳು ಸೇರ್ಕೊಳ್ಬೇಕು ಆದಷ್ಟು ಬೇಗ ಕೊಡೋಣ ಅಂತ ಹೇಳಿ ಈ ವರ್ಷಕ್ಕೆ ನಾವು ಗ್ರಾಮ ಪಂಚಾಯತಿ ಅನ್ನೋದು 2 ಬಾರಿ ಮಾಡಬೇಕು. 6 ತಿಂಗಳಿಗೊಮ್ಮೆ. ನಮ್ಮಲ್ಲಿ ಒಂದು ಸ್ವಲ್ಪ ನಾವು ಉಗ್ರಗಳಿಗೆ ನಾವು 600ರಿಂದ 800 ಸೈಟ್ ಕೊಟ್ಬಿಟ್ಟು ಅಲ್ಲೇ ಒಂದು ವೇದಿಕೆ ಮಾಡಿ ಕೇಂದ್ರದ ಮಿನಿಸ್ಟ್ರುಗಳನ್ನ ಕರೆಸಿ, ನಮ್ಮ ರಾಜ್ಯದ ಮಿನಿಸ್ಟ್ರುಗಳು ಕರೆಸಿ ಅಲ್ಲಿ ಒಂದು 600ರಿಂದ 800 ಸೈಟ್ ಕೊಟ್ಟು ಅಲ್ಲೇ ಉದ್ಘಾಟನೆ ಮಾಡಿ ಅಲ್ಲೇ ಗ್ರಾಮಸಭೆ ಮಾಡಬೇಕು ಅಂತ ಸತತ 3 ತಿಂಗಳಿಂದ ನಾವು ಮುಂದೆ ಕರ್ಕೊಂಡು ಬಂದ್ವಿ. ಮುರುಘಾಜರಿಗೆ ನಮ್ಮ ಪಿಡಿಯವರು ಸಾರ್ ಗ್ರಾಮಸಭೆ ಡೇಟ್ ಕೊಡಿ ಅಂತ ಇವ್ರು ಬೈದು ಕಳಿಸೋದು. ಇಲ್ಲ, ನಾವು 1000 ಜನ ಸೇರಿಸ್ಬೇಕು, ಸೈಟ್ ಮಾಡಬೇಕು, ಅಲ್ಲಿ ಗ್ರಾಮಸಭೆ ಮಾಡ್ತೀನಿ, ಅದ್ರಲ್ಲಿ ಕೊಡಲ್ಲ. ಇದು ಏನಾಗಿತ್ತು, ಸುಸ್ತಾರ ನಮ್ಮದು ಅವಧಿ ಮುಗಿದ ಬಂತು, ಇದು ಮಾಡಿದೆ ಗ್ರಾಮಸಭೆ, ಅದು ಪರ್ಮಿಷನ್
ಅರಣ್ಯ ಇಲಾಖೆಯಿಂದ ಸ್ವಲ್ಪ ತರವಾಗಿದ್ರಿಂದ ಅದು ಮುಂದೆ ಬಂದಿದೆ. ಅದು ಒಂದು 2-3 ತಿಂಗಳೊಳಗೆ ನಾವೇ ಬಗೆಹರಿಸಿಕೊಂಡು ನಾವು ಮಿನಿಸ್ಟರ್ ಕುತ್ಕೊಂಡು ರವಿ ಅವರು ಮುರಾಜ್ ಅವರು ನಾವು ಎಲ್ಲ ಹೋಗಿ ಆರಪ್ಪರಿಗೆ ಮತ್ತೆ ಟೀಚರ್ ಹೇಳಿ ಅದನ್ನ ತೆರವುಗೊಳಿಸಿ ಒಂದು ಅಲ್ಲಿ ಒಂದು 900 ಮರ ಏನಾಗಿದೆ. ಆ 900 ಮರ ನಾವು ಬಿಟ್ಟಿದ್ದಾಗ ತಪ್ಪಾಯಿತು. ನಮ್ಮ ಸೈಟ್ ಅಲೈನ್ಮೆಂಟ್ ಆದ ಇದ್ದಂಗೆ ನಾವು ಪಂಚಾಯತಿನ 100 ಮರ ಎತ್ತಿಬಿಟ್ಟಿದ್ರೆ ನಾವು ಈ ಪ್ರಾಬ್ಲಮ್ ನಮಗೆ ಕಾಣಿಸ್ತಾ ಇರೋದು. ಅದು ಇತ್ತು ಆದ್ರೂ ಯಾಕೆ ಅಡ್ಜಸ್ಟ್ ಅಂತ ನಾವು ಸುಮ್ಮನೆ ಆದರೆ ಅದು ಈ ಮಟ್ಟಿಗೆ ಹೋಗಿದೆ ಇಲ್ಲ. ಅದನ್ನ ಮುಂದೆ ದಿನಗಳೊಳಗೆ 3 ತಿಂಗಳೊಳಗೆ 2 ತಿಂಗಳೊಳಗೆ ನಾವು ಬಗೆಹರಿಸ್ತೀವಿ. ಆಮೇಲೆ ನಮ್ಮ ಮುರಾಜವರು ನಮ್ಮ ಮಿನಿಸ್ಟರ್ ರವಿಶಂಕರ್ ನಾವೆಲ್ಲ ಹೋಗಿ ಶಾಲೆಗಳು ಸ್ವಲ್ಪ ದುಸ್ಥಿತಿಗಳಿದೆ, ನಾವು ಕೆರೆ ಕಡೆಯೊಳಗೆ ದೊಡ್ಡದು ಶಾಲಾವರಣ ಮಾಡೋಣ ಅಂತ ಒಂದು 19 ಕೋಟಿಗಳಿಗೆ 6 ಕೋಟಿ ರೂಪಾಯಿ ಹಾಕ್ಸಿದ್ದೀವಿ. ಮುರಾಜ್ ಅವರ ನೇತೃತ್ವದೊಳಗೆ ರವಿಶಂಕರ್ ಇದರೊಳಗೆ ಆ 6 ಕೋಟಿನ ನಾವು ಒಂದು 6 ತಿಂಗಳ ಕಿತ್ತಾಡ್ಕೊಂಡು ಅದು ಮಾಡಬೇಕು ಕೆರೆ ಆಗೋದನ್ನ ನಾವು ಇಲ್ಲ ಅಲ್ಲಿ ಕೆರೆಗಳ ಡಿಸಿ ಕೊಡ್ತಾರೆ ಮಾಡಿ ಬರಲ್ಲ ಅಂತ ಅವರು ಅಲ್ಲಿಂದ ಒಂದು 6 ತಿಂಗಳು ತಡವಾಯಿತು. ಈಗ ಗುದ್ಲಿ ಇಲ್ಲೇ ಬ್ರಿಟಿಷ್ಗಳೊಳಗೇನೆ 19 ಕೋಟಿಗಳಿಗೆ ಗುದ್ಲಿ ಪೂಜೆಗೆ ಇನ್ನೇನು ಕೆಲವೇ ದಿನಗಳೊಳಗೆ ಗುದ್ಲಿ ಪೂಜೆ ನಮ್ಮ ಮುರಾಜ್ ಅವರು ಮೊದಲ ಮಿನಿಸ್ಟರ್ ನೇತೃತ್ವದೊಳಗೆ ಅದನ್ನ ಉದ್ಯೋಗ ಮಾಡ್ತೀವಿ. 19 ಕೋಟಿ ಅಂದ್ರೆ ನಿಮಗೆ ಗೊತ್ತಾಗ್ಬೋದು. ಇಡೀ ಒಂದು 6-7 10 ಹಳ್ಳಿಯಿಂದ ಶಾಲಾ ಮಕ್ಕಳನ್ನ ಬಸ್ಗಳಿಗೆ ಬ್ಯಾನರ್ಗೆ ಇಲ್ಲಿ ಕರ್ಸೋದು ಇಲ್ಲಿಗೆ. ಯಾಕಂದ್ರೆ ಈಗ ಬಾಳೆಹಳ್ಳಿ ಮುಂಚೆ ಇದು ಸ್ಕೂಲು, ಅಲ್ಲಿ 8 ಜನ ಇದ್ರೆ ಆ 8 ಜನನ ಬ್ಯಾನ್ ಕಳಿಸಿ ತೂಗಿಗೆ ಕರ್ಸೋದು. ಆ ಥರ 10-15 ಹಳ್ಳಿನ ಸೇರಿಸಿ ಒಂದು ಶಾಲೆ 19 ಕೋಟಿಗಳನ್ನ ನಮ್ಮ ಮಿನಿಸ್ಟ್ರು ನಮ್ಮ ಇದು ಉದ್ಘಾಟನೆ ಏನು ಕೆಲವೇ ದಿನಗಳೊಳಗೆ ಒಂದು ವಾರ ಆಗ್ಬೋದು 10 ದಿನಗಳಾಗ್ಬೋದು ಎಲ್ಲ ಮಾರ್ಕಿಂಗ್ ಆಗಿದೆ, ಸರ್ವೆ ಆಗಿದೆ, ಮತ್ತೆ ಎಲ್ಲ ಸ್ಯಾಂಕ್ಷನ್ ಮಾಡಿಬಿಟ್ಟಿದೆ. ಅದನ್ನ ಬಿಸಿ ಊಟ ಆಯ್ತದೆ. ಆ ಶಾಲೆಗೆ ಮಾಡಬೇಕು ಅಂದ್ರೆ ಮಧ್ಯಾಹ್ನ ಬಿಸಿ ಊಟ ಆಗ್ತದೆ. ಮತ್ತೆ ಇಂಗ್ಲಿಷ್ ಲೆಕ್ಚರ್ಸ್ 1ನೇ ಕ್ಲಾಸಿಂದ ಇಂಗ್ಲಿಷ್ ಲೆಕ್ಚರ್ಸ್ನ ಅವರೇ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅದು ಒಂದು ಸಂಸ್ಥೆ. ಆ ಸಂಸ್ಥೆಯನ್ನು ನಡೆಸೋದು ಸರ್ಕಾರ ಮತ್ತು ಸಂಸ್ಥೆ 2 ಸೇರಿ ಮಾಡೋದ್ರಿಂದ 1ರಿಂದ 8 ಇಂಗ್ಲಿಷ್ ಮೀಡಿಯಮು, ಕನ್ನಡ ಮೀಡಿಯಮು, LKG UKG ಏನು ಪ್ರೈವೇಟ್ ಶಾಲೆಗಳು ಏನು ನಡೆಸ್ತಾರೆ ಅದನ್ನ ಒಂದು ನಮ್ಮದೊಂದು RD ಒಂದು ಇವೆರಡು ನಮ್ಮ ತಾಲೂಕುಗಳಿಗೆ ತುಮಕೂರು ಮತ್ತು RD 2 ಸ್ಯಾಂಕ್ಷನ್ ಆಗಿದೆ. ನಮ್ಮ ವಿದ್ಯಾರ್ಥಿಗಳಿಗೆ ಯಾಕಂದ್ರೆ ಪ್ರೈವೇಟ್ ಶಾಲೆಗಳೊಳಗೆ ಲಕ್ಷ ರೂಪಾಯಿ ಕಟ್ಟಬಹುದು. ಇಲ್ಲಿ ಏನು 0% ಒಳಗೆ ದುಡ್ಡು, ಯಾಕಂದ್ರೆ ಏನು ನಡೆಯೋದಿಲ್ಲ. ಎಲ್ಲ ಸರ್ಕಾರನೇ ನೋಡ್ಕೊಳ್ತಾರೆ. ಮಕ್ಕಳನ್ನ ಬಟ್ಟೆ ಮತ್ತೆ ಊಟ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯದಾದ ನಮ್ಮ ಶಾಲೆಗೆ ಯಾವಾಗ ಆ ಸ್ಟ್ರೆಂತ್ ಏನು ಇವಾಗ ಇದೆಯೇ ಅದನ್ನು ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ನಾವು ಕಾಲೇಜು ಮುರಾಜ್ ಅವರು ನಾವು ಹಿಂದೆ ಕಾಲೇಜು ಅರ್ಧ ಇಯರ್ ಆದಾಗ ಕಾಲೇಜ್ ಓಪನ್ ಆಯ್ತು ನಮಗೆ. ಆಗ ಕಾಲೇಜಿನ ಏನು ಓಪನ್ ಮಾಡಿಲ್ಲ ಅಂದ್ರೆ ಕಾಲೇಜು ವಾಪಸ್ ಹೊರಟಾಯಿತು. ಅದು ಮನೆ ತಿರುಗಿ ನಾವು 32 ಜನ ಕಾಲೇಜ್ ವಿದ್ಯಾರ್ಥಿ ತಂದು ಇಲ್ಲಿ ಕಾಲೇಜು ಮಾಡಿದ್ವಿ. 260 ತಗೊಂಡಿದ್ದೀವಿ ಕಾಲೇಜ್ ನಾವು ಇಲ್ಲಿ. ಈಗ ಸುಮಾರು 60-70 ಮುಗಿದಿದೆ. ಅದು ಯಾಕಂದ್ರೆ ವಿದ್ಯಾರ್ಥಿಗಳೆಲ್ಲ ದೊಡ್ಡಬಳ್ಳಾಪುರ, ಬೆಂಗಳೂರು ಎಲ್ಲ ಪ್ರೈವೇಟ್ ಶಾಲೆ, ಪ್ರೈವೇಟ್ ಸ್ಕೂಲು ಆ ಮಾರ್ಗ ಬೆಳೆದಿದ್ದಾರೆ. ಯಾಕಂದ್ರೆ ಅದಕ್ಕೆ ಸಂಪೂರ್ಣವಾಗಿ ಸರ್ಕಾರ ಇಲ್ಲಿ ಏನು ಓಪನ್ ಮಾಡಿದ್ರೆ ಒಂದು ಪ್ರೈವೇಟ್ ಶಾಲೆ ತರ ನಮ್ದು ಗೌರ್ಮೆಂಟ್ ಶಾಲೆ ಮಾಡಿದ್ರೆ ಒಳ್ಳೆ ವಿದ್ಯಾರ್ಥಿಗಳು ಅಲ್ಲೇ ಇರ್ತಾರೆ ಅಂತ ಒಂದು ಆಲೋಚನೆ ಮಾಡಿ ಈಗ ನಮ್ಮಲ್ಲಿ ಕೊಟ್ಟಿದೆ. ಅದಕ್ಕೆ ಇನ್ನೇನು ಕೆಲವೇ ದಿನಗಳೊಳಗೆ ಸಂಸ್ಕರಣೆ ಆಗ್ತದೆ. ಮತ್ತು ರಸ್ತೆಗಳು ನಮ್ಮ ಇವರು ಹೇಳಿದ್ರೆ ಅದನ್ನ ಯಾರು ಅಲ್ಲಿ ಮಾತಾಡೋ ಅವಶ್ಯಕತೆ ಇದೆ. ಯಾಕಂದ್ರೆ 9 ಕೋಟಿ 10 ಕೋಟಿ ಬೇಕಾದ್ರಿಂದ MLA ದಾಟಿಗಳು ಬರಲ್ಲ. ಸರ್ಕಾರದ ಇದರೊಳಗೆ ಮಾಡಿಸ್ಕೊಡ್ಬೇಕಾದ್ರೆ ಮಿನಿಸ್ಟ್ರು ಅದರಿಂದ ಅದನ್ನು ಮಾಡಿಸ್ಕೊಡ್ತಾರೆ. ಮತ್ತೆ ನಮಗೆ ಮಕ್ಕಳುಗಳಿಗೆ ವಿದ್ಯಾರ್ಥಿಗಳು ಬಸ್ಸು ನಮ್ಮ ಮುರಾಜವರು ಒಂದು 2 ಬಸ್ ಹಾಕ್ಸಿದ್ರು. ಅದರೊಳಗೆ 1 ಬಸ್ ಕೊಡ್ತಾ ಇದೆ, 1 ಬಸ್ ಕೊಡ್ತಾ ಇಲ್ಲ. ಈಗ ಚಿಕ್ಕಬಳ್ಳಾಪುರ